ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ಎಸ್ ಎಲ್ ಭೈರಪ್ಪ ಅವರ ತಂತು ಮಹಾ ಕಾದಂಬರಿ. ಭಾರತದ ಈಗಿನ ಮಹಾಭಾರತ ಅನ್ನುವಂತೆ ಹೆಸರು ಪಡೆದ ಕಾದಂಬರಿ. ಅದನ್ನ ವಾಚನ ಮಾಡ್ಲಿಕ್ಕಿದ್ದೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ತಂತು. ತನ್ನೂರ ಬಸವನಪುರದ ಚನ್ನಕೇಶವ ದೇವಾಲಯದಲ್ಲಿದ್ದ ದೊಡ್ಡ ಸರಸ್ವತಿ ವಿಗ್ರಹವನ್ನು ಕಳ್ಳ ಸಾಗಾಣೆದಾರರು ಮಾಯ ಮಾಡಿದ್ದಾರೆ ಎಂಬ ಸುದ್ದಿ ತಿಳಿದ ಪತ್ರಿಕಾ ಸಂಪಾದಕ ರವೀಂದ್ರ ಅಲ್ಲಿಗೆ ಹೋಗುತ್ತಾನೆ. ಅಲ್ಲಿಂದ ಆರಂಭವಾಗಿ ಇಡೀ ಸ್ವಾತಂತ್ರ್ಯೋತ್ತರ ಭಾರತದ ನಾಡಿಯ ಕಥೆಯು ಬೆಳೆಯುತ್ತದೆ. ಬೆಂಗಳೂರು, ಬಸವನಪುರ, ಜೋಗಿಹಳ್ಳಿ, ಮೈಸೂರು, ದಿಲ್ಲಿ, ಬನರಾಸ್, ಪಟ್ನಾ, ಕಲ್ಕತ್ತಾ, ಹೀಗೆ ಸಂಗೀತ, ಶಿಕ್ಷಣ, ವೃತ್ತಪತ್ರಿಕೆ, ಉದ್ಯಮ, ನಿರ್ಯಾತ ಮೊದಲಾದ ವ್ಯಾಪ್ತಿಗಳಿಗೆ ಪಾತ್ರಗಳ ಸ್ವಂತ ಅನುಭವದ ಮೂಲಕ ಜೀವ ಕೊಟ್ಟು ಆಕಾರದ ಐಕ್ಯವನ್ನು ಸಾಧಿಸಿ ಈ ಕಾದಂಬರಿಯು ಸಮಕಾಲೀನ ವಸ್ತುವನ್ನು ಕಲೆಯಾಗಿಸುವ ನಿರ್ಲಿಪ್ತಿಯನ್ನು ಪಡೆದಿದೆ. ಮುನ್ನುಡಿ. ಭೈರಪ್ಪ ಅವರ ಮಾತು. 1947ರಲ್ಲಿ ನಾನು 13 ವರ್ಷದ ಹುಡುಗ. ಪ್ರಭಾತ್ ಪೇರಿಯಲ್ಲಿ ಮುಂದೆ ನಡೆದು ಭಾಷಣ ಮಾಡಿ ಲಾರಿ ಹತ್ತಿ ಹೆಂಡದ ಪೀಪಾಯಿಗೆ ತೂತು ಮಾಡಿ ಪೊಲೀಸರಿಂದ ಏಟು ತಿಂದಿದ್ದೆ. ಗಾಂಧಿ, ನೆಹರು, ಬೋಸ್, ಚಂಗಲಾರಾಯರೆಡ್ಡಿ ಮೊದಲಾದವರಿಗೆ ಜಯಕಾರ ಕೂಗುವುದರ ಮೂಲಕ ಕನಸು ಕಾಣುತ್ತಿದ್ದೆ. ಸ್ವಾತಂತ್ರ್ಯೋತ್ತರ ಭಾರತದ ನಿಟ್ಟು ನಡೆಗಳನ್ನು ನೋಡುತ್ತಾ ಉದ್ದಕ್ಕೂ ತೊಳಲಿದ್ದೇನೆ. ಈ ಜೀವನವನ್ನು ಕುರಿತು ಒಂದು ಕಾದಂಬರಿ ಬರೆಯುವ ಒತ್ತಡ ಬಹಳ ದಿನಗಳಿಂದ ಇತ್ತು. ಈ ವಿಶಾಲ ರಾಷ್ಟ್ರದ ಸಂಕೀರ್ಣ ಜೀವನವನ್ನು ಒಂದು ಕಾದಂಬರಿಯ ಸ್ವರೂಪಕ್ಕೆ ತರುವ ದಾರಿ ತಿಳಿಯದೆ ಮೂಕನಾಗಿ ಬಹಳ ವರ್ಷ ಸುಮ್ಮನೆ ಇದ್ದೆ. 11/7/1988ರಿಂದ 4/11/89 ನಡುವೆ ಇದನ್ನು ಬರೆದೆ. ಎಂದಿನಂತೆ MSK ಪ್ರಭು ಮತ್ತು ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಇದರ ಹಸ್ತಪ್ರತಿಯನ್ನು ಓದಿ ವಿಶ್ಲೇಷಿಸಿದ ನಂತರ ತಿದ್ದಿ ಪರಿಷ್ಕರಿಸಿದೆ. ಈ ಕಾದಂಬರಿಯ ಪ್ರಕಟಣೆಯನ್ನು ತುಸು ತಡೆ ಹಿಡಿಯಿರಿ. ಇದರ ಹಿಂದಿ ಅನುವಾದ ಮತ್ತು ಮೂಲ ಕನ್ನಡ ಪ್ರಕಟಣೆಯನ್ನು ಒಂದೇ ದಿನ ಏರ್ಪಡಿಸೋಣ ಎಂದು ನನ್ನ ಕೃತಿಗಳ ಹಿಂದಿ ಅನುವಾದಕರಾದ ಪ್ರಕಾಶಕರಾದ ದಿಲ್ಲಿಯ ಜವಾಹರ್ ಚೌಧರಿಯವರು ಒತ್ತಾಯ ಮಾಡುತ್ತಿದ್ದರು. ಮೂಲ ಕನ್ನಡ ಮತ್ತು ಮರಾಠಿ ಅನುವಾದಗಳು ಒಂದೇ ದಿನ ಹೊರಬರಲಿ, ತಡೆಯಿರಿ ಎಂದು ಮೆಹ್ತಾ ಪ್ರಕಾಶನದವರು ಕೇಳುತ್ತಿದ್ದರು. ಶುರುವಿನಲ್ಲೂ ನನಗೂ ಈ ಕೋರಿಕೆಗಳು ಸಮ್ಮತವೆನಿಸಿದ್ದವು. ಆದರೆ ಕನ್ನಡ ಟೈಪ್ ಪ್ರತಿ ಸಿದ್ಧವಾಗಿರುವಾಗ ಈ 2 ಭಾಷೆಗಳ ಅನುವಾದ ಮುಗಿದು ಅಚ್ಚಿನ ಕೆಲಸವು ಆಗಿ ಬರುವ ತನಕ, ಎಂದರೆ ಕನಿಷ್ಠ 1.5 ವರ್ಷ ನನ್ನ ಕನ್ನಡದ ಓದುಗರನ್ನು ಕಾಯಿಸಬಾರದೆಂದು ಆಲೋಚಿಸಿ ಇದನ್ನು ಮೊದಲೇ ಪ್ರಕಟಿಸುತ್ತಿದ್ದೇನೆ. ಎಸ್.ಎಲ್. ಭೈರಪ್ಪ. ಅಧ್ಯಾಯ 1. ಫ್ಲಾಪ್ ಡೋರಿನ ಕಿರುಗುಟ್ಟುವ ಸದ್ದು ಕಿವಿಗೆ ಬಿದ್ದರೂ ಪಾಲ್ಕಿವಾಲರು ಕೇಂದ್ರ ರಾಜ್ಯಗಳ ಸಂಬಂಧ ಹಾಗೂ ಪ್ರಜಾಪ್ರಭುತ್ವದ ಅವನತಿ ಎಂಬ ಶೀರ್ಷಿಕೆಯಲ್ಲಿ ಬರೆದ ಲೇಖನವನ್ನು ಓದುತ್ತಿದ್ದ ಸಂಪಾದಕ ರವೀಂದ್ರ ತಲೆ ಎತ್ತಿ ನೋಡಲಿಲ್ಲ. ಮೇಜಿನ ಎದುರಿಗೆ ಬಂದು ನಿಂತವರು ಸುದ್ದಿ ಸಂಪಾದಕ ಜೋಕುಟ್ಟಿ ಎಂದು ಕಣ್ಣಂಚಿಗೆ ಗೋಚರಿಸಿದ ಹಳೆ ಬುಷ್ ಶರ್ಟಿನ ತುದಿಯಿಂದಲೇ ಗೊತ್ತಾಯಿತು. ಓದುತ್ತಿದ್ದಾಗ ಕಿವಿಯಿಂದ ಮರೆಯಾಗಿದ್ದ ಟೆಲಿಪ್ರಿಂಟರ್ನ ಕ್ಲಟ್ ಕ್ಲಟ್ ಸದ್ದು ಈಗ ತಾನಿಲ್ಲದೆ ಪತ್ರಿಕಾ ಕಚೇರಿ ಇಲ್ಲ ಎಂಬಂತೆ ತುಂಬಿಕೊಂಡಿತ್ತು. ಇವನನ್ನು ಕಳಿಸಿದ ಮೇಲೆ ಮಾತ್ರ ಓದುವುದು ಸಾಧ್ಯ ಎಂದುಕೊಂಡು ರವೀಂದ್ರ ಕತ್ತೆತ್ತಿದ ತಕ್ಷಣ ಕುಟ್ಟಿ ಇವನ ಮುಂದೆ ಒಂದು ಟೈಪಾದ ಸುದ್ದಿ ಕಾಗದವನ್ನಿಟ್ಟು, ನಿಮ್ಮೂರು ಚನ್ನರಾಯಪಟ್ಟಣ ತಾಲೂಕು ಬಸವನಪುರ ಅಂತ ಅಲ್ವೇ ಸಾರ್? ನಿಮ್ಮೂರಲ್ಲೊಂದು ಹೊಯ್ಸಳ ದೇವಸ್ಥಾನವಿದೆ ಅಂತ ನೀವು ಒಂದು ದಿನ ಹೇಳಿದ್ದ ನೆನಪು, ಅದಕ್ಕೆ ತಂದೆ ಎನ್ನುತ್ತಾ ಕುರ್ಚಿಯನ್ನೆಳೆದು ಕುಳಿತ. ಮಾತನಾಡದೆ ಕಾಗದವನ್ನು ಕೈಗೆತ್ತಿಕೊಂಡು ಕನ್ನಡಕದ ದೃಷ್ಟಿಗೆ ಹೊಂದುವಂತೆ ಹಿಡಿದು ರವೀಂದ್ರ ಓದಿಕೊಳ್ಳತೊಡಗಿದ. ತಮ್ಮ ಪತ್ರಿಕೆಯ ಹಾಸನದ ಪ್ರತಿನಿಧಿ ಸ್ಥಳಕ್ಕೆ ಹೋಗಿ ಫೋಟೋ ಸಮೇತ ತಯಾರಿಸಿ ಕಳಿಸಿರುವ ವಿಶೇಷ ವರದಿ. ಚನ್ನರಾಯಪಟ್ಟಣ ತಿಪಟೂರು ಮೋಟಾರ್ ರಸ್ತೆಯ ಮಧ್ಯಭಾಗದಲ್ಲಿರುವ ಬಸವನಪುರ ಎಂಬ ಊರಿಗೆ ಏನಾದರೂ ತುಸು ಹೆಸರಿದ್ದರೆ ಅಲ್ಲಿರುವ ಹೊಯ್ಸಳ ಶೈಲಿಯ ಚನ್ನಕೇಶವ ದೇವಾಲಯದಿಂದ. ಸ್ವತಃ ಜಕ್ಕಣಾಚಾರಿಯೇ ಇದನ್ನು ಒಂದು ರಾತ್ರಿಯಲ್ಲಿ ಕಟ್ಟಿ ಮುಗಿಸಿದನೆಂದು ಸ್ಥಳ ಪುರಾಣ ಹೇಳುತ್ತದೆ. ಬೇಲೂರು ಹಳೆಬೀಡುಗಳನ್ನು ರಾಜಾಜ್ಞೆಯಿಂದ ರಾಜ ದ್ರವ್ಯವನ್ನು ಸ್ವೀಕರಿಸಿ ರಾಜನು ಸರಬರಾಜು ಮಾಡಿದ ಶಿಲೆ ಮತ್ತು ಆಳುಗಳನ್ನು ಬಳಸಿ ಕಟ್ಟಿದ ಮಹಾಶಿಲ್ಪಿಯನ್ನು, ಅದನ್ನು ಕಟ್ಟಿದ ಪುಣ್ಯವೆಲ್ಲ ರಾಜನಿಗೆ ಹೋಗಿ ತನಗೆ ಏನು ಉಳಿಯಲಿಲ್ಲವೆಂಬ ವ್ಯಸನ ತುಂಬಿಕೊಂಡಿತು. ಅದನ್ನು ತೊಡೆದು ಹಾಕುವುದಕ್ಕಾಗಿ ಜಕ್ಕಣನು ತನ್ನ ಕಾಸಾ ಶಿಷ್ಯರೊಡನೆ ಸಮಾಲೋಚಿಸಿ ಈ ಊರಿಗೆ ಬಂದು ಹತ್ತಿರ ದೊರಕಿದ ಬಳಪದ ಜಾತಿಯ ಕಲ್ಲುಗಳನ್ನು ಬಳಸಿ ಈ ದೇವಸ್ಥಾನವನ್ನು ಕಟ್ಟಿದನೆಂದು ಸ್ಥಳ ಪುರಾಣ ಹೇಳುತ್ತದೆ. ಜಕ್ಕಣ ಮತ್ತು ಅವನ ಶಿಷ್ಯರು ಆತ್ಮತೃಪ್ತಿಗಾಗಿ ಸ್ವತಃ ಹಣವನ್ನು ಖರ್ಚು ಮಾಡಿ ಕಟ್ಟಿದ್ದರಿಂದ ಈ ದೇವಾಲಯವು ಬೇಲೂರು ಹಳೆಬೀಡುಗಳಿಗಿಂತ ಹೆಚ್ಚು ಕಲಾತ್ಮಕವಾಗಿಯೂ ಪರಿಪಕ್ವವಾಗಿಯೂ ಭಕ್ತಿ ಪ್ರಚೋದಕವಾಗಿಯೂ ಇದೆ.
ರಾಜಾಶ್ರಯದಿಂದ ಬರುವ ಭೌತಿಕ ಗಾತ್ರ ಮಾತ್ರ ಕಡಿಮೆ ಇದೆ. ಬೇಲೂರು ಹಳೆಬೀಡುಗಳ ರಮಣೀಯ ಶಿಲಾಬಾಲಿಕೆಗಳನ್ನು ಶಿಲ್ಪಿಯು ಇಲ್ಲಿ ಕಡೆಯಲಿಲ್ಲ. ಆದರೆ ಗರ್ಭಗುಡಿಯಲ್ಲಿರುವ ಲಕ್ಷ್ಮಿ ಮತ್ತು ಚೆನ್ನಕೇಶವ ಮತ್ತು ಗುಡಿಯ ಒಳ ಅಂಗಣದ ಗೋಡೆಗಳಿಗೆ ಹೊಂದಿಸಿರುವ ಸರಸ್ವತಿ, ಭೈರವ, ನರಸಿಂಹ, ವಿಶ್ವಾಮಿತ್ರ ಮೇನಕೆ, ಶಿವಧನುಸ್ಸು ಮುರಿದ ರಾಮ, ಕಂಸಾರಿ ಕೃಷ್ಣ ಮೊದಲಾದ ಪ್ರತಿಯೊಂದು ವಿಗ್ರಹವು ಕಲಾತ್ಮಕತೆಯಲ್ಲಿ ಬೇಲೂರು ಶಿಲಾಬಾಲಿಕೆಯರಿಗಿಂತ ಉತ್ಕೃಷ್ಟವಾಗಿದೆ ಎನ್ನುವುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಇಂತಹ ದೇವಾಲಯದ ಒಳ ಅಂಗಣದಲ್ಲಿದ್ದ ಸರಸ್ವತಿ ವಿಗ್ರಹವು ಇತ್ತೀಚೆಗೆ ಇಲ್ಲವಾಗಿರುವುದು ಕೆಲವು ಗ್ರಾಮಸ್ಥರ ಗಮನಕ್ಕೆ ಬಂದು ಈ ವರದಿಗಾರನಿಗೆ ತಿಳಿದು ಹೋಗಿ ವಿಚಾರಿಸಲಾಗಿ ವಿಗ್ರಹವು ಕಳುವಾಗಿದೆ ಎಂಬುದು ಖಚಿತವಾಗಿದೆ. ಪೂಜೆಯ ವೇಳೆ ವಿನಾ ಸದಾ ದೇವಾಲಯಕ್ಕೆ ಬೀಗ ಹಾಕಿಡುವುದು ಇಲ್ಲಿಯ ಪದ್ಧತಿಯಾಗಿತ್ತು. ಬೀಗದ ಕೈ ಅರ್ಚಕರ ಕೈಯಲ್ಲಿರುತ್ತಿತ್ತು. ಆದರೆ ಅರ್ಚಕರನ್ನು ವಿಚಾರಿಸಲಾಗಿ ಗೊತ್ತಾದ ಅಂಶ, ಹಳೆಯ ಮರದ ಬಾಗಿಲು ಕುಟ್ಟೆ ಹಿಡಿದು ಹಾಳಾಗಿ ಅರ್ಚಕರು ಆ ಬಗೆಗೆ 10 ವರ್ಷಗಳ ಹಿಂದೆಯೇ ಸರಕಾರಕ್ಕೆ ಅಹವಾಲು ಕಳಿಸಿದ್ದರೂ ಸರಕಾರ ಏನೂ ಮಾಡದೆ ದೇವಸ್ಥಾನಕ್ಕೆ ಬಾಗಿಲೇ ಇರಲಿಲ್ಲ. ನಾಯಿ, ದನ, ಕತ್ತೆಗಳು ನುಗ್ಗುವುದನ್ನು ಸಹ ತಡೆಯುವ ಯಾವ ವ್ಯವಸ್ಥೆಯೂ ಇಲ್ಲದೆ ಒಳಗೆಲ್ಲ ದುರ್ನಾತ ಬರಲು ಶುರುವಾಗಿ 10 ವರ್ಷವಾಯಿತಂತೆ. ಇಂತಹ ಸ್ಥಿತಿಯಲ್ಲಿ ವಿಗ್ರಹಗಳ ಜವಾಬ್ದಾರಿಯನ್ನು ತಾವು ಹೇಗೆ ಹೊರಬೇಕೆಂದು ಅರ್ಚಕರು ಕೇಳುತ್ತಾರೆ. ಓದುತ್ತಿದ್ದಂತೆಯೇ ರವೀಂದ್ರನ ನೆನಪು ತುಂಬಿಕೊಂಡಿತು. ತಾನು ಅಜ್ಜನ ಮನೆಯಲ್ಲಿದ್ದು ಓದುತ್ತಿದ್ದಾಗ ಬೆಳಗು ಸಂಜೆ ಪೂಜೆಯ ವೇಳೆಯಲ್ಲಿ ಅಜ್ಜಿಯ ಜೊತೆ ಗುಡಿಗೆ ಹೋಗುತ್ತಿದ್ದೆ. ಆಮೇಲೆ ಸಹ ಅಜ್ಜ ಅಜ್ಜಿ ಬದುಕಿರುವ ತನಕ ಊರಿಗೆ ಹೋದಾಗಲೆಲ್ಲ ಗುಡಿಗೆ ಹೋಗಿ ಪೌಳಿಯ ಒಂದು ಮೂಲೆಯಲ್ಲಿ ಮೌನವಾಗಿ ಕೂರುತ್ತಿದ್ದೆ. ಬಾಗಿಲು ತೆಗೆದಾಗ ಒಳಗೆ ಹೋಗಿ ಅದೇ ಸರಸ್ವತಿ ವಿಗ್ರಹವನ್ನು ನೋಡುತ್ತಾ ಎಷ್ಟೋ ಹೊತ್ತು ನಿಲ್ಲುತ್ತಿದ್ದೆ. ಗುಡಿಯಲ್ಲಿದ್ದ ಎಲ್ಲ ವಿಗ್ರಹಗಳಿಗಿಂತ ನನಗೆ ತುಂಬಾ ಪ್ರಿಯವಾಗಿತ್ತು ಅದು. ಅದನ್ನು ಗಮನಿಸಿದ್ದ ಅಜ್ಜಿ, ಪುಟ್ಟನಿಗೆ ಸರಸ್ವತಿ ಅಂದ್ರೆ ಅಷ್ಟು ಪ್ರೀತಿ, ಮುಂದೆ ಅವಳು ಒಲಿದು ಇವನಿಗೆ ತುಂಬಾ ವಿದ್ಯೆ ಬರುತ್ತೆ ಎಂದು ಅಜ್ಜನ ಕೈಲಿ ಹೇಳುತ್ತಿದ್ದಳು. ಈಗ ಜ್ಞಾಪಕದಲ್ಲಿ ಅವಳ ಮತ್ತು ಆ ವಿಗ್ರಹದ ಮುಖಗಳಲ್ಲಿ ತುಂಬಾ ಸಾಮ್ಯ ಹೊಳೆಯುತ್ತಿದೆ. ಎರಡರಲ್ಲೂ ಒಂದೇ ತರನಾದ ಸೌಮ್ಯ ಭಾವ, ಬಯಕೆಯ ರಾಜಸವಿಲ್ಲದ ಸಂತೃಪ್ತ ಕಣ್ಣುಗಳ ಸಾತ್ವಿಕ ಬೆಳಕು, ಅರಶಿನ ಕುಂಕುಮ, ಕಿವಿಯ ಓಲೆ. ಸರಸ್ವತಿಯ ಮುಖದಲ್ಲಿ ಅಜ್ಜಿಯಷ್ಟು ವಯಸ್ಸು ಕಾಣುತ್ತಿರಲಿಲ್ಲ. ಆದರೂ ಮನಸ್ಸು ಹೊರಹರಿದು ಎದುರಿಗೆ ಕುಳಿತ ಕುಟ್ಟಿ ಕಣ್ಣಿಗೆ ಕಂಡು ಕೈಯಲ್ಲಿದ್ದ ಕಾಗದವನ್ನು ಅವನ ಮುಂದೆ ಹಾಕಿ ಹೇಳಿದ, ಫ್ರಂಟ್ ಪೇಜ್ ನ್ಯೂಸ್ ಮಾಡಿ, ವಿಗ್ರಹ ಚೋರಿ, ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆಯೇ ಅಂತ ಶೀರ್ಷಿಕೆ ಕೊಡಿ. ಇನ್ನೊಂದು ಪ್ಯಾರ ಸೇರಿಸಿ, 5 ಅಡಿ ಎತ್ತರದ 3 ಅಡಿ ಅಗಲದ ಏನಿಲ್ಲವೆಂದರೂ 3 ಟನ್ ಭಾರದ ಈ ವಿಗ್ರಹವನ್ನು ಕೊನೆಯ ಪಕ್ಷ 6 ಜನಗಳು ಸೇರದೆ ಮೂಲ ಸ್ಥಳದಿಂದ ಎತ್ತಿ ಹೊರಗೆ ಸಾಗಿಸಲು ಸಾಧ್ಯ ಇಲ್ಲ. ದೇವಸ್ಥಾನದ ಹತ್ತಿರಕ್ಕೆ ಒಂದು ಸಣ್ಣ ವ್ಯಾನ್ ಅಥವಾ ದೊಡ್ಡ ಕಾರು ತಂದು ನಿಲ್ಲಿಸಿಕೊಳ್ಳದೆ ಈ ಕಳ್ಳತನ ನಡೆಯುವುದು ಸಾಧ್ಯವಿಲ್ಲ. ಅಂತಾರಾಷ್ಟ್ರೀಯ ವಿಗ್ರಹ ಚೋರರ ಜಾಲದಿಂದ ಮಾತ್ರ ಇದು ನಡೆದಿದೆ. ರಾತ್ರಿಯ ವೇಳೆಯಲ್ಲಿ ನಡೆದಿರಬೇಕು. ಊರಿನ ಕೆಲವರಾದರೂ ಶರೀಕರಾಗಿರದೆ ಬರೀ ಹೊರಗಿನ ತಂಡವು ನಿರ್ವಹಿಸುವುದು ಸಾಧ್ಯವಿಲ್ಲ ಎಂದು ತಿಳಿದವರು ಅಭಿಪ್ರಾಯ ಪಡುತ್ತಾರೆ. ಕುಟ್ಟಿ ಕಾಗದವನ್ನು ಕೈಗೆ ಎತ್ತಿಕೊಂಡು ನಂತರ ಸೇರಿಸಿದ, ಇದನ್ನು ನಮ್ಮ ಪತ್ರಿಕೆಯ ಎಲ್ಲಾ ಎಡಿಷನ್ಗಳಿಗೂ ಕಳಿಸಿ. ಬಾಂಬೆ, ಅಹಮದಾಬಾದ್, ಭೋಪಾಲ್, ದಿಲ್ಲಿ, ಹೈದರಾಬಾದ್, ಮದ್ರಾಸ್ ಎಲ್ಲ ಎಡಿಷನಲ್ಗಳಲ್ಲೂ ಬರಲಿ. ಕುಟ್ಟಿ ಫ್ಲಾಪ್ ಡೋರ್ ತೆಗೆದುಕೊಂಡು ಹೋದ ಮೇಲೂ ಮನಸ್ಸು ಕಳುವಾಗಿ ಹೋಗಿರುವ ಆ ವಿಗ್ರಹವನ್ನೇ ಹಿಡಿದು ನಿಲ್ಲಿಸಿಕೊಳ್ಳುತ್ತಿತ್ತು. ಅದರ ಮತ್ತು ಅಜ್ಜಿಯ ಮುಖಗಳು ಒಂದರೊಳಗೊಂದು ಬೆರೆತು ಗೊಂದಲವಾಗುತ್ತಿದೆ. ಅದಕ್ಕಿಂತ ಅಜ್ಜಿಯ ಮುಖವೇ ಹೆಚ್ಚು ಸ್ಪಷ್ಟವಾಗಿ ಮೂಡುತ್ತಿದೆ. ಅರಿಶಿನವನ್ನು ತಿಕ್ಕಿ ಹಳದಿಯಾದ ಕೆನ್ನೆಗಲ್ಲಗಳು, ತಾನು ತುಂಟಾಟ ಮಾಡಿದಾಗ ಬೈದರೂ ಶಾಂತಿಯನ್ನು ಕಳೆದುಕೊಳ್ಳದ ಕಣ್ಣುಗಳು, ಪಾತ್ರ ತೊಳೆದು ಬಟ್ಟೆ ಒಗೆದು ಚಕ್ಕುಲಿ ಹಿಟ್ಟು ಕುಟ್ಟಿ ಬಿಸಿ ತಪ್ಪಲೆಯ ಕಂಠವನ್ನು ಹಿಡಿದೆತ್ತಿ ಹೊರಟಾಗಿದ್ದರೂ ಹೂಬತ್ತಿ ಹೊಸೆದು ಮಲ್ಲಿಗೆ ಹೂವು ಕಟ್ಟಿ ಮಕ್ಕಳ ಕೆನ್ನೆ ನೀವಿ ಹಸುವಿನ ಮೊಲೆ ಹಿಂಡಿ ಮೃದುವಾದ ಹಸ್ತ, ಅವಳ ಕೈ ಹಿಡಿದು ನಡೆಯುವ ನೆನಪೇ ಸೌಮ್ಯ ಸುಖದ ಚಿತ್ರ. ಕೆನ್ನೆಗಲ್ಲಗಳು ಮಾತ್ರವಲ್ಲ, 2 ಮುಂಗೈಯಿಂದ ಮೊಣಕೈಯವರೆಗೆ, 2 ಪಾದ ಮೊಣಕಾಲುಗಳವರೆಗೆ ಅರಶಿನ ತಿಕ್ಕಿ ಮೃದು ಹಳದಿಗೊಂಡು ಒಂದೂ ಕೂದಲಿಲ್ಲದ ಮಾಗಿದ ಕಿತ್ತಲೆ ಬಣ್ಣದ ಚರ್ಮಕ್ಕೆ ಸುಕ್ಕು ಬಂದಿರಲಿಲ್ಲ. ಮತ್ತೆ ಕಣ್ಣುಗಳನ್ನು ಪಾಲ್ಕಿವಾಲರ ಲೇಖನಗಳ ಮೇಲೆ ಹಾಯಿಸಿ ಲಗಾಮು ಹಿಡಿದು ನಡೆಸಿದರು ಮನಸ್ಸು ತನ್ನ ಅಜ್ಜನ ಊರಿನ ಅಲ್ಲ, ತನ್ನೂರಿನ. ಅದು ತನ್ನದಲ್ಲದಿದ್ದರೆ ತನಗೆ ಬೇರೆ ಯಾವ ಊರಿದೆ? ತನ್ನ ಹೆಸರಿನ ಮೊದಲು ಬರುವ BK ಎಂಬ ಅಕ್ಷರಗಳಲ್ಲಿ ಬಿ ಎಂದರೆ ಬಸವನಪುರ ತಾನೆ. ಗುಡಿಯಲ್ಲಿ ಕಳುವಾಗಿರುವ ಸರಸ್ವತಿ ವಿಗ್ರಹವನ್ನು ಬಿಟ್ಟು ಲೇಖನದ ಕಡೆಗೆ ಬರುತ್ತಿಲ್ಲ. ಇಂದಿರಾ ಗಾಂಧಿಯು ರಾಜ್ಯಪಾಲರುಗಳನ್ನು ಮುಂದೆ ನಾಯಿಗಳಂತೆ ಬೆಳೆಸಿಕೊಂಡು ತನ್ನ ಪಕ್ಷದ್ದಲ್ಲದ ರಾಜ್ಯ ಸರ್ಕಾರಗಳನ್ನು ಕಚ್ಚಿ ಎಳೆಸಿ ಹಾಕುತ್ತಿರುವ ಈ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧವನ್ನು ವಿವರಿಸುವ 3 ಕಂತಿನ ಮಧ್ಯಪುಟದ ಲೇಖನ ಬರೆಯಲು ತಾನು ಪಾಲ್ಕಿವಾಲರ ಈ ಲೇಖನವನ್ನು ಓದಲೇಬೇಕೆಂಬ ನೆನಪಾಗಿ ಕೈಲಿ ಪೆನ್ಸಿಲ್ ಹಿಡಿದು ಸರಸರನೆ ಓದತೊಡಗಿದ.
ಲಹರಿ ಗಿಹರಿಗಳಿಗೆ ಮನಸ್ಸನ್ನು ಒಪ್ಪಿಸಿ ಬರವಣಿಗೆಯ ಕಾಲನಿಗದಿ ತಪ್ಪಿಸಿಕೊಳ್ಳಲು ನಾನೇನು ಸಾಹಿತಿಯಲ್ಲ, ಪತ್ರಕರ್ತ ಎಂದು ತನಗೆ ತಾನೇ ಹೇಳಿಕೊಂಡು ಮುಖ್ಯಾಂಶಗಳನ್ನು ಗ್ರಹಿಸತೊಡಗಿದ. ರಿಸೀವರ್ ಎತ್ತಿ ತನ್ನ ಸ್ಟೆನೋಲಿನಳಿಗೆ ನಾಳೆ ಬೆಳಿಗ್ಗೆ 8:30 ಹೊತ್ತಿಗೆ ಕಚೇರಿಗೆ ಬರಬೇಕು, 2 ಗಂಟೆ ಕಟ್ಟುನಿಟ್ಟಾಗಿ ಡಿಕ್ಟೇಷನ್ ತೆಗೆದುಕೊಳ್ಳುವುದಿದೆ ಎಂದು ಹೇಳಿದ. ಹೀಗೆ ಕಾಲದ ಗಡುವು ಹಾಕಿಕೊಳ್ಳದಿದ್ದರೆ ಪತ್ರಿಕೆಯ ರಾಕ್ಷಸ ಹೊಟ್ಟೆಗೆ ಸರಕು ಸಿದ್ಧ ಮಾಡುವುದು ಸಾಧ್ಯವಿಲ್ಲ ಎನ್ನುವುದು ಅವನ ಅನುಭವ ಕಲಿಸಿಕೊಟ್ಟಿತ್ತು. ನಾಳೆ ಬೆಳಗ್ಗೆ 10:45 ಹೊತ್ತಿಗೆ ಡಿಕ್ಟೇಷನ್ ಮುಗಿಸಿ ಆಮೇಲೆ ಆ ದಿನದ ಪತ್ರಿಕೆಯನ್ನು ವಿವರವಾಗಿ ಓದತೊಡಗಿದ. ವಿಗ್ರಹ ಚೋರಿಯ ಸುದ್ದಿ ಮುಖಪುಟದಲ್ಲಿ ದಪ್ಪಾಕ್ಷರದ ಶೀರ್ಷಿಕೆ ಹೊತ್ತು ಮುದ್ರಿತವಾಗಿದೆ. ರಾಷ್ಟ್ರದ ಈ ಸಾಂಸ್ಕೃತಿಕ ನಾಶವನ್ನು ಕುರಿತು ತಾನು ಸೂಚಿಸುವುದರ ಜೊತೆಗೆ ಕುಟ್ಟಿ ಇನ್ನೂ ಕೆಲವು ಹರಿತವಾದ ಪ್ರಶ್ನೆಗಳನ್ನು ಸೇರಿಸಿ ಬರೆದಿದ್ದಾನೆ. ಭೇಷ್, ಜಾಣ ಎಂದು ಕುಟ್ಟಿಯ ಬಗೆಗೆ ಮನಸ್ಸಿನಲ್ಲಿ ಮೆಚ್ಚುಗೆ ಮೂಡುತ್ತಿರುವಾಗ ಈ ಬಗೆಗೆ ತಕ್ಷಣ ವಿಚಾರಣೆ ಕೈಗೊಳ್ಳುವಂತೆ ಸೂಚಿಸಿ ತಾನೇ ಏಕೆ ಪೊಲೀಸ್ ಐಜಿಗೆ ಫೋನ್ ಮಾಡಬಾರದು ಎಂಬ ವಿಚಾರ ಬಂತು. ಹೌದು, ಮಾಡಬೇಕು ಎಂದುಕೊಳ್ಳುತ್ತಿರುವಾಗಲೇ ಅಷ್ಟು ಸಾಲದು, ಗೃಹ ಸಚಿವರ ಕೈಲಿ ಮಾತಾಡಬೇಕು, ಜೊತೆಗೆ ಮುಜರಾಯಿ ಮಂತ್ರಿಗಳ ಜೊತೆಗೂ ಎಂದು ಯೋಚನೆ ಮೂಡಿಕೊಂಡಾಗ ನನ್ನ ಊರಿಗೆ, ನನ್ನೂರಿನ ಗುಡಿಗೆ ನಾನು ಮಾಡಬೇಕಾದ ಕರ್ತವ್ಯ ಇದು ಎಂದು ಮುದ್ರೆ ಒತ್ತಿಕೊಂಡಿತು. ಆದರೆ ಡಿಕ್ಟೇಷನ್ ಕೊಟ್ಟ ಮೆದುಳಿನ ದಣಿವಿನ ಅರಿವಾಗಿ ಕಾಫಿ ಬೇಕೆನಿಸಿತು. ಸಿಗರೇಟನ್ನು ಹೊತ್ತಿಸಿಲ್ಲವೆಂದು ನೆನಪು ಬಂತು. ಬೆಲ್ ಮಾಡಿ ಕಾಫಿ ತರಿಸಿ ಕೆಫಿನ್, ನಿಕೋಟಿನ್ ಎರಡನ್ನೂ ರಕ್ತಕ್ಕೆ ಬೆರೆಸಿದ ಮೇಲೆ ಯಾವುದೇ ಕಾರಣಕ್ಕೂ ಕಾರ್ಯಾಂಗವನ್ನು, ಸರ್ಕಾರವನ್ನು ತಾನೆಂದು ಸಮೀಪಿಸಬಾರದು ಎಂಬ ತನ್ನ ನಿಯಮದ ನೆನಪಾಯಿತು. ಇದೇನು ಸ್ವಂತ ಲಾಭಕ್ಕಲ್ಲ, ಸಾರ್ವಜನಿಕ ಸಂಸ್ಕೃತಿಯ ಒಳಿತಿಗೆ ತಾನೆ ಎಂದು ಸಮರ್ಥನೆ ಮೂಡಿದರು. ಸುದ್ದಿಯನ್ನು ಶೋಧಿಸಿ ರಟ್ಟು ಮಾಡುವುದಷ್ಟೇ ತನ್ನ ಕರ್ತವ್ಯ, ಕಾರ್ಯಭಾಗಿಯಾಗಬಾರದು. ಎಷ್ಟೇ ಘನ ಉದ್ದೇಶವಿದ್ದರೂ ಎಂದು ತನಗೆ ತಾನೇ ಹೇಳಿಕೊಂಡು ಸುಮ್ಮನಾದ. ಅಷ್ಟರಲ್ಲಿ ಆ ದಿನದ ಸಂಪಾದಕೀಯ ಸಮಾಲೋಚನೆಯ ಸಭೆಗೆ ಸಹ ಸಂಪಾದಕರು ಬರುವ ಹೊತ್ತಾಯಿತು. ಆ ಸಂಜೆ ಅಖಿಲ ಭಾರತ ಪತ್ರಿಕಾ ಸಂಪಾದಕರ ಸಂಘದ ಅಧ್ಯಕ್ಷರ ಭಾಷಣವಿತ್ತು. ಅನಂತರ ಕೆಲವು ಆಯ್ದ ಸಂಪಾದಕರೊಡನೆ ಅವರಿಗೆ ಭೋಜನ. ಅದನ್ನು ಮುಗಿಸಿಕೊಂಡು ಮನೆಗೆ ಹೋದಾಗ 11:30 ಆಗಿತ್ತು. ಈ ಹೊತ್ತಿನಲ್ಲಿ ಕಾಂತಿ ಎದ್ದು ಗರಾಜ್ ಬಾಗಿಲು ತೆರೆಯುತ್ತಾಳೆ ಎಂದು ನಿರೀಕ್ಷಿಸುವುದು ಅವಾಸ್ತವವೆಂದು ಅವನಿಗೆ ಗೊತ್ತಿತ್ತು. ಹಗಲು ಹೊರಗೆ ದುಡಿಮೆಗೆ ಹೋಗುವ ಹೆಂಡತಿಯ ಮಾತು ಬೇರೆ. ಗೃಹಿಣಿ ಪತ್ನಿಯರು ಕೂಡ ರಾತ್ರಿ ನಿದ್ರೆಗೆ ತುಸು ಅಡ್ಡಿಯಾದರೂ ಸಿಡಿಮಿಡಿಗುಟ್ಟುವುದು ನಗರದ ವಿದ್ಯಾವಂತ ಕುಟುಂಬಗಳಲ್ಲಿ ಸರ್ವೇ ಸಾಧಾರಣ ಎಂಬ ಗ್ರಹಿಕೆ ಅವನಿಗೆ ಚೆನ್ನಾಗಿ ಆಗಿತ್ತು. ಇದು ವಿದ್ಯಾವಂತೆ ಹೆಂಡತಿಯರ ರೀತಿ ಮಾತ್ರವಲ್ಲ, ವಿದ್ಯಾವಂತ ಗಂಡಂದಿರ ಅವಿದ್ಯಾವಂತ ಹೆಂಡತಿಯರಲ್ಲಿ ಹೆಚ್ಚು ಪ್ರಚಲಿತವಿರುವ ರೀತಿ ಎಂದುಕೊಳ್ಳುತ್ತಾ ತಾನೇ ಕಾರಿನಿಂದ ಕೆಳಗಿಳಿದು ಗೇಟು ತೆಗೆದು ಒಳನಡೆದು ಗರಾಜ್ ಬಾಗಿಲಿನ ಬೀಗ ತಿರುಗಿಸಿ ಮೇಲೆತ್ತುವಾಗ ಮಧ್ಯಾಹ್ನ ಕೂಡ 2ರಿಂದ 4ರವರೆಗೆ ನಿದ್ರೆಯಾಗದಿದ್ದರೆ ಈ ವಿದ್ಯಾವಂತ ಗಂಡಂದಿರ ಅವಿದ್ಯಾವಂತ ಹೆಂಡತಿಯರ ಮುಖ ಹಳ್ಳಿಯ ಮಾರಮ್ಮನ ಮೋರೆಯಾಗುತ್ತದೆ ಎಂದುಕೊಂಡ. ಇಲ್ಲದಿದ್ದರೆ ಅವರಿಗೆಲ್ಲ ತಲೆನೋವು, ಆಸ್ಪಿರಿನ್ ಎಂದುಕೊಳ್ಳುತ್ತಾ ಹಿಂದಿರುಗಿ ಬಂದು ಕಾರನ್ನು ಗ್ಯಾರೇಜಿನಲ್ಲಿ ನಿಲ್ಲಿಸಿ ಬಾಗಿಲಿಳಿದು ಬೀಗ ತಿರುಗಿಸಿ ಬಂದು ಮನೆಯ ಬಾಗಿಲಿನ ಮುಂದೆ ಗಂಟೆ ಒತ್ತಿದ. ರಾತ್ರಿ ತಡವಾಗಿ ಬಂದಾಗ ಅವಳು ಯಾವಾಗಲೂ ಮಾಡುವಂತೆ ಎದ್ದು ಬರುವುದನ್ನು ತಡ ಮಾಡಿದಳು. ತಡೆದು 3 ಸಲ ಗಂಟೆ ಒತ್ತಿದ ಮೇಲೆ ಬಾಗಿಲು ತೆಗೆದಾಗ ಅವಳು ವಾಸ್ತವವಾಗಿ ನಿದ್ದೆ ಮಾಡುತ್ತಿರಲಿಲ್ಲ. ಟಿವಿ ನೋಡುತ್ತಾ ಸೋಫಾದ ಮೇಲೆ ಮಲಗಿದ್ದಳು ಎಂದು ಒಳಗಿನ ಶಬ್ದ ಮತ್ತು ಅವಳ ಮುಖವೇ ಹೇಳುತ್ತಿತ್ತು. ನಾನು ಬೇಗ ಬಂದಿದ್ದರೂ ಟಿವಿಯ ಸಿನಿಮಾ ಮುಗಿಯುವ ತನಕ ಅವಳು ಎಚ್ಚರವಾಗಿ ಇರುತ್ತಿದ್ದಳೆಂಬ ನೆನಪಾಗಿ ಎಡಿಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಬರ್ತಾರೆ ಅಂತ ಬೆಳಿಗ್ಗೆ ಹೇಳಿದ್ದನಲ್ಲ, ಊಟಕ್ಕೆ ಬರಲ್ಲ ಅಂತ ಎನ್ನುವ ನಾಲಿಗೆಗೆ ಬಂದ ಮಾತನ್ನು ತಡೆದು ತಾನಾಗಿಯೇ ಯಾಕೆ ಸಮಜಾಯಿಷಿ ಹೇಳಬೇಕು ಎಂದುಕೊಂಡು ಮಲಗುವ ಕೋಣೆಗೆ ಹೋಗಿ ಬಟ್ಟೆ ಬದಲಿಸತೊಡಗಿದ. ಕೋಣೆಗೆ ಲಗತ್ತಿಸಿದ ಶೌಚಕ್ಕೆ ಹೋಗಿ ಹಿಂದಿರುಗಿ ಬರುವಷ್ಟರಲ್ಲಿ ಆಕಳಿಕೆ ಬರುತ್ತಿತ್ತು. ಟಿವಿಯ ಸದ್ದು ಕೇಳದಿರಲೆಂದು ಕೋಣೆಯ ಬಾಗಿಲು ಮುಚ್ಚಿ ಸೊಳ್ಳೆ ಪರದೆ ಇಳಿಬಿಟ್ಟು ಬೆಡ್ ಸ್ವಿಚ್ ಒತ್ತಿ ದೀಪ ಆರಿಸಿ ಕಾಲು ಚಾಚುವಾಗ ನಾಳೆ ಬೆಳಿಗ್ಗೆ 8:30 ಮೊದಲು ಏಳಕೂಡದೆಂದು ಸಂಕಲ್ಪ ಮಾಡಿಕೊಂಡ. ಬೇಗ ನಿದ್ರೆ ಮಾಡಬೇಕೆಂದು ಕಣ್ಣು ಮುಚ್ಚಿದರು. ಈ ಸಂಜೆಯ ಭಾಷಣದಲ್ಲಿ ಕಲ್ಕತ್ತೆಯಿಂದ ಬಂದಿದ್ದ ಅಧ್ಯಕ್ಷರು ಮುಂಬರುವ ದಿನಗಳಲ್ಲಿ ಪತ್ರಿಕಾ ಸಂಪಾದಕನ ಸ್ವಾತಂತ್ರ್ಯವು ಹೇಗೆ ವಿನಾಶದ ಒತ್ತಡಕ್ಕೆ ಸಿಲುಕುತ್ತದೆ ಎಂದು ವಿವರಿಸಿದ ಅಂಶಗಳೇ ತಲೆಯನ್ನು ತುಂಬಿಕೊಂಡವು. ಊಟದ ಮುನ್ನ ತಾನೇನು ಹೆಚ್ಚು ಕುಡಿಯಲಿಲ್ಲ. ತಲೆಯೊಳಗೆ ಜುಮುಗುಡುವಂತೆ ಆಗುತ್ತಿರುವ ಇದು ಸ್ವಾತಂತ್ರ್ಯ ನಾಶದ ಆತಂಕದಿಂದ ಉಂಟಾದದ್ದು ಎಂದು ತನ್ನನ್ನೇ ತಾನು ಅವಲೋಕಿಸಿಕೊಳ್ಳತೊಡಗಿದ. ಕಾರು ನಡೆಸಿಕೊಂಡು ಮನೆಗೆ ಬರುವಾಗ ಮುಸುಗಿ ಬರುತ್ತಿದ್ದ ನಿದ್ದೆ ಈಗ ಮರೆಯಾಗಿ ಅವಿತುಕೊಂಡಂತಾಗಿದೆ ಎಂದುಕೊಂಡು ಮಗ್ಗುಲು ಬದಲಾಯಿಸಿದ. ಅಷ್ಟರಲ್ಲಿ ಹಾಲಿನಲ್ಲಿ ಟಿವಿ ಆರಿಸಿ ಹಠಾತ್ತನೆ ಸದ್ದು ನಿಂತು ನಿಶ್ಶಬ್ದವೇ ತಕರಾರು ಮಾಡತೊಡಗಿತು. ಕೋಣೆಯ ಬಾಗಿಲು ತೆರೆದುಕೊಂಡು ಒಳಗೆ ಬಂದ ಕಾಂತಿ, ನೀಂದಾಗೈ ಬಿಜಿಲಿ ಲಗಾದೋ ಎಂದಳು. ತನಗೆ ನಿದ್ದೆ ಬಂದಿಲ್ಲದಿರುವುದು ಅವಳಿಗೆ ತನಗೆ ತಾನೇ ತಿಳಿಯುತ್ತದೆ ಎಂದುಕೊಂಡವನು ದೀಪ ಹಾಕಬೇಡ ಎಂದು ಕನ್ನಡದಲ್ಲಿ ಹೇಳಿದ. ನಿದ್ದೆಯ ನಡುವೆ ಮಾತನಾಡುವವನಂತೆ. ಕಾಂತಿ ವಂಶದಿಂದ ಕನ್ನಡಿಗಳೇ, ಆದರೆ ಅವಳು ಹುಟ್ಟಿದಾಗ RS ಮೂರ್ತಿ ದುರ್ಗಾಪುರದಲ್ಲಿ ಇಂಜಿನಿಯರ್ ಆಗಿದ್ದರು.
ಆಮೇಲೆ ಭೂಪಾಲ್, ಕಾನ್ಪುರ, ಬರೋಡಾ, ಕಲ್ಕತ್ತಾ, ದಿಲ್ಲಿ ಹೀಗೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನೌಕರಿ ಮಾಡುತ್ತಿದ್ದುದು ಅವಳಿಗೆ ಹಿಂದಿಯ ವ್ಯವಹಾರದ ಭಾಷೆಯಾಯಿತು. ಮನೆಯಲ್ಲಿ ತಂದೆ ತಾಯಿ ಕನ್ನಡ ಮಾತನಾಡುತ್ತಿದ್ದರು. ಹೊರನಾಡ ಕನ್ನಡಿಗರ ಮಕ್ಕಳು ಮಾಡುವಂತೆ ಇವಳು ಅವರು ಕನ್ನಡದಲ್ಲಿ ಕೇಳಿದ್ದಕ್ಕೆ ಹಿಂದಿಯಲ್ಲಿಯೇ ಉತ್ತರ ಕೊಡುವ ಪರಿಪಾಠ ಮಾಡಿಕೊಂಡಳು. ತನ್ನ ತಂದೆಯು ನೌಕರಿಗಾಗಿ ದಿಲ್ಲಿಗೆ ಹೋಗಿದ್ದರು. ತಾನು ಚಿಕ್ಕ ವಯಸ್ಸಿನಲ್ಲಿ ಅಜ್ಜ ಅಜ್ಜಿಯರೊಡನೆ ಬಸವನಪುರದಲ್ಲೇ ಶಾಲೆಗೆ ಹೋಗಿದ್ದರಿಂದ ಇರಬೇಕು. ಮನೆಯಲ್ಲಿ ಅಪ್ಪ ಅಮ್ಮನ ಕೂಡ ಕನ್ನಡದಲ್ಲೇ ಮಾತನಾಡುವ ಅಭ್ಯಾಸ ಬೆಳೆಯಿತು. ಅಲ್ಲದೆ ಬಸವನಪುರ ಶಾಲೆಯಲ್ಲಿ ಕಲಿತ ಕನ್ನಡದ ಓದನ್ನು ಇನ್ನೂ ಮರೆತಿಲ್ಲ. ನಾವೀಗ ಬೆಂಗಳೂರಿಗೆ ಬಂದಿದ್ದೀವಿ, ಇಲ್ಲಾದರೂ ನೀನು ಕನ್ನಡ ಮಾತನಾಡು, ಮಗುವಿಗಾದರೂ ಅಭ್ಯಾಸವಾಗಲಿ ಎಂದು 4 ವರ್ಷದ ಹಿಂದೆಯೇ ನಾನು ಒತ್ತಾಯ ಮಾಡಿದಾಗ ಅವಳು ಹಿಂದಿಯಲ್ಲಿ, ಬ್ಯಾಂಗ್ಳೂರು ಹಿಂದೂಸ್ತಾನದ ಹೊರಗೆ ಇದೆಯೇನು? ಇಷ್ಟಕ್ಕೂ ನೀನು ಸಂಪಾದಕನಾಗಿರೋದು ಇಂಗ್ಲಿಷ್ ಪತ್ರಿಕೆಯಲ್ಲಿ. ನಮ್ಮ ಮಗುವಿಗೆ ಈ ಬ್ಯಾಂಗ್ಳೂರು ಸರ್ಕಾರಿ ನೌಕರಿ ಕೊಡುತ್ತೇನು? ಇಡೀ ರಾಷ್ಟ್ರಕ್ಕೆ ಒಂದೇ ಒಂದು ಭಾಷೆ ಇರಬೇಕು, ಇಲ್ಲದಿದ್ರೆ ರಾಷ್ಟ್ರಭಕ್ತಿ ಹೇಗೆ ಹುಟ್ಟೋಕೆ ಸಾಧ್ಯ ಅಂತ ನೀನು ಒಂದು ದೊಡ್ಡ ಸಂಪಾದಕೀಯ ಬರೆದು ನನಗೆ ತೋರಿಸು ಎಂದಿದ್ದಳು. ಎಷ್ಟೋ ವಿಷಯದಲ್ಲಿ ಇವಳ ಕೈಯಲ್ಲಿ ವಾದ ಮಾಡುವುದಕ್ಕಿಂತ ಸುಮ್ಮನಿರುವುದೇ ವಿವೇಕವೆಂದು ಅವನು ಮತ್ತೆ ಆ ಮಾತು ತೆಗೆದಿರಲಿಲ್ಲ. ಆದರೆ ತನ್ನ ಸ್ನೇಹಿತರು ಮನೆಗೆ ಬಂದಾಗ ಅವರ ಕೈಲೂ ಇವಳು ತನಗೆ ಕನ್ನಡ ಬರುವುದಿಲ್ಲವೆಂದು ಹೇಳಿ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾತನಾಡತೊಡಗಿದಾಗ ಕನ್ನಡ ಆಡಲು ಪ್ರಯತ್ನಿಸುವ, ನಾಟಕ ಮಾಡಿ ಅದರ ಭರ್ತಿ ಹಿಂದಿ ಪದಗಳನ್ನು ತುಂಬಿ ಕಷ್ಟಪಡುವ ಸೋಗು ಹಾಕುವಾಗ ಅವನಿಗೆ ಮುಜುಗರವಾಗುತ್ತಿತ್ತು. ಭಾರತದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗವಾಗುವವರ ಅಥವಾ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ನೆಲೆಸಿಯೂ ಕನ್ನಡ ಕಲಿಯಕೂಡದೆಂದು ನಿಶ್ಚಯಿಸಿರುವವರೇ ಅವಳ ಸ್ನೇಹವಲಯವಾಗಿದ್ದರು. ಮಂಚದ ಆಚೆ ಬದಿಯಿಂದ ಸೊಳ್ಳೆ ಪರದೆ ಅವಳಿಗೆ ನುಸುಳಿಕೊಂಡ ನಂತರ ಅವಳು ಹಿಂದಿಯಲ್ಲಿ ಹೇಳಿದಳು, ನಿಮ್ಮ ಮಗನ ಹಾವಳಿ ತಡೆಯೋಕ್ಕಾಗಲ್ಲ. ಇವತ್ತು ಸ್ಕೂಲ್ನಿಂದ ಫೋನ್ ಮಾಡಿದ್ರು, ಹೋಗಿ ವಿಚಾರಿಸಿದ್ರೆ ಇವನೇನ್ ಮಾಡಿದಾನೆ ಗೊತ್ತಾ? ಹೇಳಿ ನೋಡೋಣ. 14 ವರ್ಷದ ಅನೂಪ ಸರಿಯಾಗಿ ಶಾಲೆಗೆ ಹೋಗಿಯೂ ತರಗತಿಗಳಿಗೆ ಚಕ್ಕರ್ ಹೊಡೆಯುವುದು, ಉಪಾಧ್ಯಾಯರ ಕೈಯಲ್ಲಿ ಜಗಳ ಕಾಯುವುದು, ತನ್ನಂತವರೇ ಒಂದು ಗುಂಪಿನ ಜೊತೆ ಸೇರಿ ಶಾಲೆಯ ಶಿಸ್ತುಗಳನ್ನು ನಿಯಮಗಳನ್ನು ಧಿಕ್ಕರಿಸುವುದು ಒಂದೇ ಸಮನೆ ಇರುವ ತಲೆನೋವಾಗಿತ್ತು. ಈಗ ಅದರಲ್ಲಿ ಹೊಸ ಘಟನೆಯೊಂದನ್ನು ಕೇಳುತ್ತಾ ನಿದ್ದೆ ಕೆಡಿಸಿಕೊಳ್ಳಲು ಅವನು ಮನಸ್ಸು ನಿರಾಕರಿಸಿತು. ಬೆಳಿಗ್ಗೆ ಮಾತಾಡೋಣ, ಈಗ 12:15 ಆಗಿದೆ ಎಂದು ಅವಳ ಕಡೆಗೆ ಬೆನ್ನು ಬರುವಂತೆ ಹೊರಳಿದ. ನಾಳೆ ಬೆಳಿಗ್ಗೆ ನಿಮ್ಮನ್ನ ಶಾಲೆಗೆ ಕಳಿಸ್ತೀನಿ ಅಂತ ಹೆಡ್ ಮಾಸ್ಟರ್ ಕೈಯಲ್ಲಿ ಹೇಳಿ ಬಂದಿದ್ದೀನಿ. ನೀವು ಹೋಗಿ ಕೇಳ್ಕೊಂಡ್ರೆ ಮಾತ್ರ ಅವರು ಅವನನ್ನ ಒಳಗೆ ಸೇರಿಸ್ಕೋಬಹುದು, ಇಲ್ದಿದ್ರೆ ಡಿಸ್ಮಿಸ್ ಮಾಡ್ತೀವಿ, ಇಲ್ಲ TC ಕೊಡ್ತೀವಿ, ಬೇರೆ ಎಲ್ಲಾದ್ರೂ ಸೇರಿಸ್ಕೊಳ್ಳಿ ಅಂದರು. ಇವನ ಜೊತೆ 3 ಹುಡುಗರು ಸೇರಿ ಶಾಲೆಯ ತಾಂತ್ರಿಕ ವಿಭಾಗದಿಂದ ಎಷ್ಟೋ ಉಪಕರಣಗಳನ್ನು ಕದ್ದು ಬ್ರಿಗೇಡ್ ರಸ್ತೆಯ ಒಂದು ಅಂಗಡಿಗೆ ಮಾರಿದಾರಂತೆ. ಪೊಲೀಸ್ನವರು ಸಾಮಾನು ಪತ್ತೆ ಮಾಡಿ ಅಂಗಡಿಯನ್ನು ಹಿಡಿದಾಗ ಅವನು ತನಗೆ ಮಾರಿದ ಹುಡುಗರ ಗುರುತು ಹಿಡಿದು ತೋರಿಸ್ತೀನಿ ಅಂದನಂತೆ. ಇವನ ಶಾಲೆಯ ಎಲ್ಲಾ ಕ್ಲಾಸ್ಗಳಿಗೂ ಕರ್ಕೊಂಡು ಹೋದ್ಮೇಲೆ ಇಂತಿಂಥೋರೆ 4 ಜನ ಅಂತ ಗುರುತು ಹಿಡಿದನಂತೆ. 4 ಹುಡುಗರನ್ನು ಬೇರೆ ಬೇರೆಯಾಗಿ ಹಿಡಿದು ಕೂರಿಸಿ ಕೇಳಿದ್ದಕ್ಕೆ ಕದ್ದು ಮಾರಿದ್ದು ನಿಜ ಎಂದು ಒಪ್ಪಿಕೊಂಡರಂತೆ. ಅಷ್ಟೇ ಅಲ್ಲ, ಈ 4 ಜನ ಈಗ 3 ವರ್ಷದಿಂದ ಶಾಲೆಯ ಪುಸ್ತಕ ಭಂಡಾರದಿಂದ ದಪ್ಪ ಪುಸ್ತಕನ ಕದ್ದು ಸಾಗಿಸಿ ಹಳೆ ಪುಸ್ತಕದ ಅಂಗಡಿಗೆ ಮಾರುತ್ತಿದ್ದರು ಅಂತ ಇದೇ ಸಂದರ್ಭದಲ್ಲಿ ಒಬ್ಬ ಬಾಯ್ಬಿಟ್ಟನಂತೆ. ಹಳೆ ಪುಸ್ತಕದ ಅಂಗಡಿಯನ್ನ ಪೊಲೀಸ್ನವರು ಹಿಡಿದು ಹೆದರಿಸಿದ್ದಕ್ಕೆ ಅದೂ ನಿಜ ಅಂತ ಗೊತ್ತಾಯ್ತು. ಇವೆಲ್ಲಕ್ಕೂ ನಿಮ್ಮ ರಾಜಕುಮಾರನೇ ಲೀಡರ್ ಅಂತೆ. ತಂದೆಯ ಮನಸ್ಸಿಗೆ ತುಂಬಾ ಘಾಸಿಯಾಯಿತು. 14 ವರ್ಷದ ಮಗನು ಕಳೆದ 3 ವರ್ಷಗಳಿಂದ ಆಗಾಗ್ಗೆ ಮನೆಯಲ್ಲಿ ದುಡ್ಡು ಕದಿಯುತ್ತಿದ್ದದ್ದು ಗೊತ್ತಿದ್ದ ಸಂಗತಿ. ಶುರುವಿನಲ್ಲಿ ಸಣ್ಣ ಪುಟ್ಟ ಮೊತ್ತ ಕದಿಯುತ್ತಿದ್ದಾಗ ತನಗಾಗಲಿ ಅವನ ಅಮ್ಮನಿಗಾಗಲಿ ಗೊತ್ತಾಗುತ್ತಿರಲಿಲ್ಲ. ಅವಳು ತನ್ನ ಪರ್ಸಿನಲ್ಲಿ, ನಾನು ನನ್ನ ಪ್ಯಾಂಟಿನ ಜೇಬಿನಲ್ಲಿ ಇಡುತ್ತಿದ್ದ ಚಿಲ್ಲರೆ ಹಣವನ್ನು ಲೆಕ್ಕ ಮಾಡಿ ಇಡುತ್ತಿರಲಿಲ್ಲ. ಆದರೆ ಒಂದು ಸಲ ನನ್ನ ಪ್ಯಾಂಟಿನಿಂದ 50 ರೂಪಾಯಿಯ ಒಂದು ನೋಟು ಹೋದಾಗ ಅನುಮಾನ ಬಂತು. ಅವಳ ಪರ್ಸಿನಿಂದಲೇ 20 ರೂಪಾಯಿ ನೋಟಿನ ವ್ಯತ್ಯಾಸ ಗಮನಕ್ಕೆ ಬಂದಾಗಲೂ ಹಾಗೆಯೇ ಆಯಿತು. ಅನುಮಾನ ಹುಟ್ಟಿದ್ದು ಕೆಲಸದ ಹೆಂಗಸಿನ ಮೇಲೆ. ಇವಳು ಕೇಳಿದ್ದಕ್ಕೆ ಅವಳು ಜಗಳ ಕಾಯ್ದು ಕೆಲಸವನ್ನೇ ಬಿಟ್ಟಳು. ಇದ್ದವಳ ಮೇಲೆ ಸುಳ್ಳು ಆಪಾದನೆ ಹೊರಿಸಿದ ಮನೆ ಅಂತ ಇನ್ನೂ ಯಾರೂ ಬೇಗ ಸಿಕ್ಕಲಿಲ್ಲ. ಕೆಲಸದವಳಿಲ್ಲದೆ ಅವನ ಅಮ್ಮ ಹಾರಾಡುತ್ತಿದ್ದುದನ್ನು 12 ವರ್ಷದ ಅವನು ನೋಡುತ್ತಿದ್ದ. ಆದರೆ ನುರಿತ ಕಳ್ಳನಂತೆ ಮುಖದಲ್ಲಿ ಮುಗ್ಧ ಭಾವ ತುಳುಕಿಸುತ್ತಿದ್ದ. ಒಂದು ದಿನ ಅವನಮ್ಮ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಇವನು ನಮ್ಮ ಕೋಣೆಯಲ್ಲಿದ್ದ ಗಾಡ್ರೇಜಿನ ಬಾಗಿಲನ್ನು ನಿಶಬ್ದವಾಗಿ ತೆಗೆದು ಒಳಗಿದ್ದ ನೋಟುಗಳನ್ನು ಎತ್ತಿ ಮತ್ತೆ ಮೊದಲಿನಂತೆ ಹಾಕುವಾಗ ತುಸು ಗಿರಕ್ ಅನ್ನೋ ಶಬ್ದ ಆಗಿ ಅವಳು ಒಂದೇ ಉಸಿರಿನಲ್ಲಿ ಓಡಿ ಬಂದಾಗ ಇವನು ಗಾಬರಿಯಾಗಿ ಇನ್ನೂ ಬೀಗ ತಿರುಗಿಸಿರಲಿಲ್ಲ. ಹಿಡಿದು ಹುಡುಕಿದಾಗ ಜೇಬಿನಲ್ಲಿ 200 ರೂಪಾಯಿ. ಯಾಕೆ ಇಂಥ ಕೆಲಸ ಮಾಡಿದೆ ಅಂತದ್ದಕ್ಕೆ ಯಾವ ತಪ್ಪಿನ ಭಾವವಿಲ್ಲದೆ, ಬ್ರಿಗೇಡ್ ರೋಡ್ನಲ್ಲಿ ಚಿಕನ್ ತಿನ್ನೋಕೆ ಅಂತ ನೀನ್ ಕೇಳಿದ್ರೆ ಕೊಡ್ತಿದ್ಯಾ ಅಂದನಂತೆ. ಇವಳು ಎಷ್ಟೇ ಅಲ್ಟ್ರಾ ಮಾಡರ್ನ್ ಆದರೂ ಮಾಂಸವಿರಲಿ ಮೊಟ್ಟೆ ಕೂಡ ಮುಟ್ಟುವುದಿಲ್ಲ. ಉತ್ತರ ದೇಶಗಳವರು ಮಾಡುವಂತೆ ಬ್ರತ್ ಎಂದು ಎಷ್ಟೋ ತಿಥಿವಾರಗಳು ಉಪವಾಸ ಮಾಡುತ್ತಾಳೆ. ಹೊರಗೆಲ್ಲಾದ್ರೂ ಪಾರ್ಟಿ ಇದ್ದಾಗ ತಾನಾಗಿಯೇ ಕುಡಿಯುವುದಿಲ್ಲ. ಮಾಂಸ ಮಡ್ಡಿಯನ್ನಂತೂ ಕೈಲೂ ಮುಟ್ಟಿಲ್ಲ. ಮನೆಯ ವಾತಾವರಣ ಹೀಗಿದ್ದರು 11-12ನೇ ಚಿಕ್ಕ ವಯಸ್ಸಿಗೆ ಇವನು ಚಿಕನ್ ತಿನ್ನುವುದನ್ನು ಎಲ್ಲಿ ಕಲಿತ? ಅಹಿಂಸೆ, ಪ್ರಾಣಿದಯೆ, ಬುದ್ಧ, ಜಿನ
ಅಂತ ನಾನು ಹತ್ತಿರ ಕೂರಿಸಿಕೊಂಡು ಪ್ರೀತಿಯಿಂದ ಬಿಡಿಸಿ ಹೇಳತೊಡಗಿದಾಗಲೆಲ್ಲ ಅವನ ಮುಖದಲ್ಲಿ ಅಪನಂಬಿಕೆಯೇ ಕಿರುನಗೆ, ನಿರಾಕರಣೆಯ ತಿರಸ್ಕಾರದ ಮೌನ ಕೂಡ. ಪತ್ತೆ ಮಾಡಿದ ಮೇಲೆ ಗೊತ್ತಾಯಿತು, ಇವನ ಸ್ನೇಹಿತರುಗಳಾದ ಜಗದೀಶ್ ಆರೋಡ, ವಿಪುಲ್ ಝವೇರಿ, ಓಂ ಪ್ರಕಾಶ್ ಸಭರ್ವಾಲ್ ಇವರುಗಳ ಜೊತೆಗೆ ಚಿಕನ್ ಹೋಟೆಲ್ಗೆ ಹೋಗುತ್ತಾನೆ. ಅವರೆಲ್ಲ ವ್ಯಾಪಾರಿಗಳ ಮಕ್ಕಳು. ಮನೆಯಲ್ಲಿ ಕೇಳಿದಷ್ಟು ದುಡ್ಡು ಕೊಡಬಹುದು. ಮನೆಗೆ ತರಿಸಿ ಚಿಕನ್, ಮಟನ್, ಬಿರಿಯಾನಿ, ಕೈಮುಗಳನ್ನು ತಿನ್ನಬಹುದು. ರಾಜ್ಯದಿಂದ ರಾಜ್ಯಕ್ಕೆ ವರ್ಗವಾಗುವ ತನ್ನ ನೌಕರರ ಮಕ್ಕಳಿಗೆಂದೇ ಕೇಂದ್ರ ಸರ್ಕಾರ ಸ್ಥಾಪಿಸಿ ನಡೆಸುತ್ತಿರುವ ಕೇಂದ್ರೀಯ ಶಾಲೆಗೆ ಇವನನ್ನು ಸೇರಿಸಿದ್ದೇ ತಪ್ಪು. ಈ ಊರಿಗೆ ಬಂದ ಮೇಲೆ ಇಲ್ಲಿಯ ಸಂಸ್ಕೃತಿ, ಭಾಷೆ ಮತ್ತು ರೀತಿ ರಿವಾಜುಗಳನ್ನು ಅನುಸರಿಸುವ ಶಾಲೆಗೆ ಸೇರಿಸಬೇಕೆಂದ ನನ್ನ ಸಲಹೆಯನ್ನು ಇವಳೇ ಒಪ್ಪಲಿಲ್ಲ. ನಾವಿರೋದು 10 ಕಡೆಗಳಿಂದ ಪ್ರಕಟವಾಗುವ ಇಂಗ್ಲಿಷ್ ಪತ್ರಿಕೆಯಲ್ಲಿ. ಯಾವತ್ತು ಬೇಕಾದರೂ ಬೇರೆಯವರಿಗೆ ವರ್ಗ ಮಾಡಬಹುದು. ನೀನೇ ಈ ಪತ್ರಿಕೆಯನ್ನು ಬಿಟ್ಟು ಹೆಚ್ಚಿನ ಅವಕಾಶಕ್ಕಾಗಿ ಬೇರೆ ಊರಿನಲ್ಲಿ ಸೇರಬಹುದು. ಮಧ್ಯದಲ್ಲಿ ಮಗುವಿನ ವಿದ್ಯಾಭ್ಯಾಸಕ್ಕೆ ಯಾಕೆ ಇಲ್ಲದ ಅಡಚಣೆ ಎಂಬ ವಾದವನ್ನು ನಾನೂ ಒಪ್ಪಿಕೊಂಡೆ. ಇವೆಲ್ಲ ಜ್ಞಾಪಕದಲ್ಲಿ ಹಾಯ್ದು ಈಗಲೇ ಎದ್ದು ಹೋಗಿ ಆಚೆ ರೂಮಿನಲ್ಲಿ ಮಲಗಿರುವವನನ್ನು ಎಬ್ಬಿಸಿ ತಕ್ಕದ್ದು ಮಾಡಬೇಕೆನಿಸಿತು. ಮಲಗಿದ್ದವನೇ ಸರ್ರನೆ ಎದ್ದು ಹವಾಯಿ ಚಪ್ಪಲಿ ಮೆಟ್ಟಿ ಹಾಲಿಗೆ ಬಂದು ರಾತ್ರಿಯ ನಸು ಬಲ್ಬಿನಲ್ಲಿ ಸ್ವಿಚ್ ಅನ್ನು ಗುರುತಿಸಿ ದೀಪ ಹಾಕಿ ಮಗನ ಕೋಣೆಯ ಬಾಗಿಲು ತೆಗೆದುಕೊಂಡು ಒಳಹೊಕ್ಕು ಅದರ ದೀಪವನ್ನು ಹಾಕಿದ. 14 ವರ್ಷಕ್ಕಾಗಲೇ ತನ್ನೆತ್ತರ ಬೆಳೆದಿದ್ದ ಮಗ ಅನೂಪನ ನಿದ್ದೆಗೆ ದೀಪದ ಪ್ರಕಾಶದಿಂದ ಯಾವ ಬಾಧೆಯೂ ಆಗಲಿಲ್ಲ. ಅಷ್ಟರಲ್ಲಿ ಹಿಂದಿನಿಂದ ಬಂದು ಕಾಂತಿ, ಸರಿಯಾಯ್ತು, ಏನ್ ಮಾಡ್ತಿದ್ದಿ ಇಷ್ಟು ಹೊತ್ನಲ್ಲಿ, ಮಗುನ ನಿದ್ರೆ ಕೆಡಿಸಿ ಎಂದು ಆಕ್ಷೇಪ ಗದ್ದರಿಕೆಗಳ ಬೆರೆತ ಧ್ವನಿಯಲ್ಲಿ. ಇಷ್ಟು ಹೊತ್ನಲ್ಲಿ ನನಗ್ಯಾಕೆ ಹೇಳಿದಿ ನನ್ನ ನಿದ್ರೆ ಕೆಡಿಸಿ? ಅವನು ತಿರುಗಿ ಕೇಳಿದ. ನಿನಗೆ ಹೇಳದೇ ಇದ್ರೆ ನನ್ನ ನಿದ್ರೆ ಬರ್ತಿರ್ಲಿಲ್ಲ. ಸಮಸ್ಯೆಯನ್ನ ದಂಪತಿಗಳು ಹಂಚ್ಕೋಬೇಕು. ಚಿಕ್ಕ ಮಗುನ ಕ್ರಿಮಿನಲ್ ತರ ದಂಡಿಸಿದ್ರೆ ಅವನು ಉತ್ತಮನಾಗ್ತಾನೇನು? ಕಾಂತಿ ಗಂಡನೊಂದಿಗೆ ಯಾವತ್ತೂ ಮಾತನಾಡುತ್ತಿದ್ದು ತುಮಾರ ಎಂದು. ಆ ಮೂಲಕ ತಾವಿಬ್ಬರು ಸ್ನೇಹಿತರು, ಸಮಾನಸ್ಕರು ಎಂದು ಶುರುವಿನಲ್ಲಿ ಸ್ಥಾಪಿಸಿದ್ದಳು. ಅದನ್ನು ಅವನು ವಿರೋಧಿಸಿರಲಿಲ್ಲ. ನೀನೀಗ ಬಾಯಿ ಮುಚ್ಚು ಎಂದು ಹೆಂಡತಿಯನ್ನು ಗದ್ದರಿಸಿಕೊಂಡು ಅವನ ಮಗನ ಮಂಚದ ಹತ್ತಿರಕ್ಕೆ ಹೋಗಿ ಅವನ ಭುಜ ಅಲುಗಿಸಿ, ಏಳೋ ಮೇಲೆ ರಾಸ್ಕಲ್, ಸುಖವಾಗಿ ನಿದ್ದೆ ಮಾಡುತ್ತಿದ್ದಾನೆ. ನಾಚಿಕೆ ಹೇಚಿಕೆ ಇಲ್ಲದ 14 ವರ್ಷದ ಧಡಿಯ. ನಾಳೆ ಬೆಳಿಗ್ಗೆ ಹೆಡ್ ಮಾಸ್ಟರ್ಗಳಿಗೆ ಹೇಳಿ ನಿನ್ನನ್ನ ಪೊಲೀಸರಿಗೆ ಒಪ್ಪಿಸಿ ಬರ್ತೀನಿ. ಸ್ಕೂಲಿಂದ ಸಾಮಾನ್ ಕದ್ದು ಮಾರಿದೀಯಾ ಎಂದು ಗದ್ದರಿಸುವಾಗ ಧ್ವನಿ ಅವನ ಮನಸ್ಸು ಅನುಮತಿ ಕೊಟ್ಟದ್ದಕ್ಕಿಂತ ವಿಪರೀತ ಎತ್ತರದಲ್ಲಿತ್ತು. ಅದರ ಅರಿವಾದ ಅವನಿಗೆ ಇಷ್ಟು ಹೊತ್ತಿನಲ್ಲಿ ನಿದ್ರಿಸುತ್ತಿರುವ ಅಕ್ಕಪಕ್ಕದ ಮನೆಯವರಿಗೆ ಕೇಳಿ ಎಚ್ಚರವಾದರೆ ಏನೆಂದುಕೊಂಡಾರು ಎಂಬ ಆತಂಕ ಹುಟ್ಟಿತು. ತಂದೆಯು ಮಗನೊಡನೆ ಮಾತನಾಡುತ್ತಿದ್ದುದು ಸಾಧಾರಣವಾಗಿ ಇಂಗ್ಲಿಷ್ನಲ್ಲಿ. ತಾಯಿಯಂತೂ ಹಿಂದಿ ಅಥವಾ ಇಂಗ್ಲಿಷ್ ಬಿಟ್ಟು ಬೇರೆ ಭಾಷೆಯನ್ನು ಆಡುತ್ತಿರಲಿಲ್ಲ. ಮಗನೊಡನೆಯಾದರೂ ಕನ್ನಡ ಆಡುವ ತಂದೆಯ ಪ್ರಯತ್ನ ಮುಲುಕಲಿಲ್ಲ. ತಾನು ಮಗನೊಡನೆ ಹಿಂದಿಯಲ್ಲಿ ಮಾತನಾಡಿದರೆ ತನ್ನತನವನ್ನು ಸಂಪೂರ್ಣವಾಗಿ ಕಳಕೊಂಡಂತೆ ಎನಿಸಿ ಅವನು ಇಂಗ್ಲಿಷಿಗೆ ಶರಣು ಹೋಗಿದ್ದ. ಅಲ್ಲದೆ ತಾನು ಇಂಗ್ಲಿಷ್ ಪತ್ರಕರ್ತ, ಅದು ವಿಜ್ಞಾನದ ವಿದ್ವತ್ತಿನ ಅಂತಾರಾಷ್ಟ್ರೀಯ ಭಾಷೆ, ಹೊರ ಪ್ರಪಂಚವನ್ನು ತೋರಿಸುವ ಕಿಟಕಿ ಎಂಬ ಸಮರ್ಥನೆಯಂತೂ ಇದ್ದೇ ಇತ್ತು. ನಿದ್ದೆ ಕಳೆದು ತಾನು ಜೋರಿನಲ್ಲಿ ಕೇಳಿದ ಮಾತು ಅರ್ಥವಾಗಿದೆ ಎಂದು ಮಗನ ಮುಖಭಾವದಿಂದ ತಿಳಿಯುತ್ತಿತ್ತು. ಕೇಳಲಿಲ್ವೇನೋ, ಮನೆಯಲ್ಲಿ ಕಳ್ಳತನ ಮಾಡಿ ಹಾಳಾಗಿರೋದಲ್ಲದೆ ಸ್ಕೂಲ್ನಲ್ಲಿ ಕದ್ದು ಮರ್ಯಾದೆ ಕಳಿತೀಯಾ? ನಾಚಿಕೆ ಇಲ್ವೇ ನಿನ್ಗೆ? ಉತ್ತರ ಹೇಳದಿದ್ದರೆ ಬಿಡುವುದಿಲ್ಲವೆಂಬ ಅಧಿಕಾರಧ್ವನಿಯಿಂದ ಅವನ ಮುಖವನ್ನೇ ನೋಡುತ್ತಾ ನಿಂತ. ಅನೂಪನ ಮುಖದಲ್ಲಿ ಚುಚ್ಚುತ್ತಿದ್ದ ಇರುಸು ಮುರುಸಿನ ಒಳಗೆ ಆತ್ಮವಿಶ್ವಾಸದ ಬಿಗುವು ಕಾಣುತ್ತಿತ್ತು. ಹೇಳ್ತೀಯೋ ಇಲ್ವೋ? ಬಾಯ್ ಬಿಡು ಎಂದು ಅಪ್ಪ ಕೈ ಎತ್ತಿದ. ನೀವು ಕೊಡೋ ಪಾಕೆಟ್ ಮನಿ ನಂಗೆ ಸಾಕಾಗೋಲ್ಲ, ಮಗ ಧಿಕ್ಕಾರದ ಧ್ವನಿಯಲ್ಲಿ ಒದರಿದ. ಬಸ್ ಚಾರ್ಜ್ ಕೊಟ್ಟು ಮಧ್ಯಾಹ್ನ ಊಟದ ಡಬ್ಬ ತುಂಬಿಕೊಟ್ಟು ದಿನಾ ಮೇಲೆ 2 ರೂಪಾಯಿಗಿಂತ ಇನ್ನೆಷ್ಟು ಯಾರು ಕೊಡ್ತಾರೆ? 2 ರೂಪಾಯಿ ಬ್ರಿಗೇಡ್ ರೋಡಿನ ಬಸ್ ಚಾರ್ಜಿಗೆ ಆಗುತ್ತೆ. ಚಿಕನ್ ಯಾರು ಕೊಡ್ತಾರೆ? ಅನೂಪನ ಇಂಗ್ಲಿಷ್ ಸುಲಲಿತವಾಗಿತ್ತು. ಯಾಕೆ ತಿನ್ಬೇಕು ಚಿಕನ್ನು? ನನ್ಗಿಷ್ಟ. ಎಷ್ಟು ದಿನ ನಿನ್ಗೆ ಹೇಳಿದೀನಿ ನಾನು, ಪ್ರಾಣಿ ಹಿಂಸೆ ಮಹಾಪಾಪ, ಅವಕ್ಕೂ ನಮ್ಮ ಹಾಗೆ ಜೀವವಿರುತ್ತೆ. ನಮ್ಮ ಆಹಾರಕ್ಕಾಗಿ ಅವನ್ನ ಕೊಲ್ಲೋದು ಅನೀತಿ. ಬುದ್ಧ, ಜಿನ, ಮಹಾತ್ಮ ಗಾಂಧಿ ಎಲ್ಲರೂ ಅಹಿಂಸೆನ ಒತ್ತಿ ಒತ್ತಿ ಹೇಳಿದ್ದಾರೆ ಅಂತ ನಿನ್ ಪುಸ್ತಕದಲ್ಲೇ ತೋರಿಸ್ತೀನಿ, ತೆಗಿ. ಹಿಂದೆ 100 ಸಲ ಹೇಳಿದ ಮಾತನ್ನು ಮತ್ತೆ ಆಡಿದ್ದರಿಂದ ಮುಂದುವರಿಸಲು ಉತ್ಸಾಹವಿಲ್ಲದೆ ನಿಲ್ಲಿಸಿ ಮಗನ ಮುಖವನ್ನೇ ನೋಡುತ್ತಾ ನಿಂತ. ಮತ್ತೊಮ್ಮೆ ಉತ್ತರ ಹೇಳಲೇಬೇಕೆಂಬ ಒತ್ತಡ ಹುಟ್ಟಿದಾಗ ಮಗ ಇನ್ನೊಂದ್ಸಲ ನಂಗಿಷ್ಟ ಎಂದು ಮುಗಿಸಿ ಸರಕ್ಕನೆ ಮಲಗಿ ಮುಸುಕು ಹೊದ್ದುಕೊಂಡ. ಇದು ಒಂದು ರೀತಿಯ ಧಿಕ್ಕಾರದ ನಡೆ ಎಂದು ತಕ್ಷಣ ಅರ್ಥವಾದರೂ ತಾಳ್ಮೆ ಕಳೆದುಕೊಳ್ಳದೆ, ಬರೀ ಇಷ್ಟವಾದದ್ದು ಅಂತ ಮಾಡಬಾರದು, ನ್ಯಾಯವಾದದ್ದು ಅಲ್ಲವೋ ಅಂತ ವಿವೇಚನೆ ಮಾಡಬೇಕು. ಅಲ್ಲದೆ ಇಷ್ಟವಾದದ್ದನ್ನ ತಿನ್ನೋಕೆ ಕಳ್ಳತನ ಮಾಡಬಹುದೇ? ಇದಕ್ಕೆ ಮಗ ಉತ್ತರ ಹೇಳಲಿಲ್ಲ. ಅಪ್ಪ 2 ನಿಮಿಷ ಕಾದು ನಿಂತ. ಅನಂತರ, ನೀನು ಉತ್ತರ ಹೇಳಲೇಬೇಕು. ಇಷ್ಟವಾದದನ್ನ ತಿನ್ನೋಕೆ ಕಳ್ಳತನ ಮಾಡಬಹುದೇ? ಹೇಳು ಎನ್ನುತ್ತಾ ಬಾಗಿ ಅವನ ಭುಜ ಹಿಡಿದು ಹೊರಳಿಸಿದ. ಹಾಗಾದ್ರೆ ನೀವೇ ದುಡ್ಡು ಕೊಡಿ ಎನ್ನುತ್ತಾ ಮಗ ಕಣ್ಣು ಮುಚ್ಚಿಕೊಂಡೇ ಮುಖದಲ್ಲಿ ಗೆದ್ದ ಭಾವ ಸೂಚಿಸಿದ. ಕೈ ಎತ್ತಿ ಕೆನ್ನೆಗೆ ಹೊಡೆಯಬೇಕನ್ನುವಷ್ಟು ಸಿಟ್ಟು ಬಂದರೂ ಅಪ್ಪ ತಡೆದುಕೊಂಡು,
ನಾಳೆ ನಾನೇ ಬರ್ತೀನಿ ನಿಮ್ಮ ಸ್ಕೂಲಿಗೆ ಎನ್ನುತ್ತಾ ಅಲ್ಲಿಂದ ಹೊರಟು ತನ್ನ ಕೋಣೆಗೆ ನಡೆದ. ಮಗನ ಕೋಣೆ. ಹಾಲುಗಳ ದೀಪ ಆರಿಸಿ ತಮ್ಮ ಕೋಣೆಗೆ ಬಂದು ಅದರ ಬಾಗಿಲು ಮುಚ್ಚಿ ಸೊಳ್ಳೆ ಪರದೆಯೊಳಗೆ ಬಂದ ಹೆಂಡತಿ, ನಿಮ್ಮ ಸ್ಕೂಲಿಗೆ ಬರ್ತೀನಿ ಅಂದ್ರೆ ಅವನೇನು ಹೆದರೋಲ್ಲ. ಈ ಮಾತನ್ನ ನಾನು ಹಿಂದೆ ಎಷ್ಟೋ ಸಲ ಅವನಿಗೆ ಹೇಳಿದ್ದೀನಿ. ನಾನೇ ಆಗಾಗ ಹೋಗಿ ಕ್ಲಾಸ್ ಟೀಚರ್ ಹತ್ರ ವಿಚಾರಿಸಿದ್ದೀನಿ. ಇವತ್ತು ನಾನು ಹೋಗಿ ಹೆಡ್ ಮಾಸ್ಟರ್ನ ಕಂಡಿದ್ದೀನಲ್ಲ, ಅದರಿಂದ ತಾನೇ ಈ ವಿಷಯ ವಿವರ ಗೊತ್ತಾದದ್ದು. ನಿಮ್ಮ ಹೆಡ್ ಮಾಸ್ಟರ್ಗೆ ಹೇಳ್ತೀನಿ ಅಂದ್ರೆ ಅವನೇನಂತಾನೆ ಗೊತ್ತೇ? ಹೇಳು, ನಂಗೂ ಆ ಹಾಳು ಸ್ಕೂಲ್ ಬೋರ್ ಆಗಿದೆ. ಆ ಹೆಡ್ ಮಾಸ್ಟರ್ ಅಂದ್ರೆ ನನ್ಗೆ ವಾಂತಿ ಬರುತ್ತೆ. ಇಷ್ಟಕ್ಕೂ ಅವನೇನ್ ಮಾಡಿಯಾನು? ಮಕ್ಕಳನ್ನ ಹೊಡೆಯೋಕೆ ರೂಲ್ಸ್ ನಲ್ಲಿ ಇಲ್ಲ. ಹೊಡೆಯೋಕ್ಕಂತೂ ಅವನ ಕೈಲಿ ಆಗೋಲ್ಲ. ಎದುರಿಗೆ ನಿಲ್ಸ್ಕೊಂಡು ನೀತಿ ಪಾಠ ಲೆಕ್ಚರ್ ಮಾಡ್ತಾನೆ. ನಮ್ಮಪ್ಪ ಮಾಡೋ ಹಾಗೆ. ಇಷ್ಟರ ಮೇಲೆ ಕೊನೆ ಪನಿಷ್ಮೆಂಟ್ ಅಂತ TC ಕೊಟ್ಟು ಕಳಿಸ್ಬೋದು. ಕಳಿಸ್ಲಿ ಅಂದ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನೀವು ಹೋಗಿ ಭೇಟಿ ಆಗ್ಬೇಕು ಅಂತ ಹೆಡ್ ಮಾಸ್ಟರ್ ಹೇಳಿದ್ದಾರೆ. ನೋಡಿ, ನೀವು ಏನ್ ಮಾಡ್ತೀರೋ ಮಾಡಿ, ನನಗಂತೂ ತಲೆ ಚಿಟ್ಟು ಹಿಡಿದು ಹೋಗಿದೆ ಎಂದು ಸುಮ್ಮನಾದಳು. ಸುಹೊತ್ತಿನಲ್ಲಿ ಮಗ್ಗಲು ಹೊರಳಿದಳು. ಒಂದು ನಿಮಿಷದಲ್ಲಿ ದೀರ್ಘ ಆಳ ಉಸಿರು ತೊಡಗಿ ಇನ್ನೊಂದು ನಿಮಿಷದಲ್ಲಿ ಗೊರಕೆ ಹೊಡೆಯತೊಡಗಿದಳು. ಅವನನ್ನು ಒಂದು ವಿಧವಾದ ಅಸಹಾಯಕ ಭಾವ ಆವರಿಸಿತು. ಈ ಹುಡುಗನನ್ನು ದಾರಿಗೆ ತರುವ ವಿಧಾನವೇ ತೋಚದೆ ಮಂಕು ಕವಿತು. ತನ್ನಗಿಷ್ಟ ಬಂದದ್ದೇ ದಾರಿ, ಅದು ನನಗೆ ಇಷ್ಟ, ಆದ್ರಿಂದ ತಿಂತೀನಿ. ತನ್ನಿಷ್ಟ ತನಗಿಷ್ಟಗಳನ್ನು ಬಿಟ್ಟರೆ ಅವನಿಗೆ ಸರೆತಪ್ಪುಗಳ ಬೇರೆ ನಿಕಷವೇ ಇಲ್ಲ. ಜೊತೆಗೆ ಯಾವುದಕ್ಕೂ ಹೆದರುವುದಿಲ್ಲ. ಚಿಕನ್ ತಿನ್ನಲು ನೀವು ದುಡ್ಡು ಕೊಡದಿದ್ದರೆ ನಾನು ಕದ್ದೇ ತಿನ್ನುತ್ತೀನಿ ಎನ್ನುವ ಸ್ಪಷ್ಟ ದೌಷ್ಟ್ಯ. ರಾವಣ ಬುದ್ಧಿ. ತಾನು ದಿಲ್ಲಿಯ ವದಂತಿ ಗುಸುಗುಸು ವೃತ್ತಗಳಲ್ಲಿ ಹಲವು ಬಾರಿ ಕೇಳಿದ್ದ ಒಂದು ಮಾತು ನೆನಪಿಗೆ ಬಂತು. ರಾಷ್ಟ್ರದ ಪ್ರಧಾನಿ ಇಂದಿರಾ ಗಾಂಧಿಯ ಮಗ ಸಂಜಯನು ಹೀಗೆ ಅಂತೆ. ತಾನು ಮಾಡಿದ್ದೇ ಸರಿ, ನೀನು ಹೇಳಿದ್ದು ನಾನು ಕೇಳೋಲ್ಲ ಎನ್ನುತ್ತಾನಂತೆ. ತಾಯಿಗೆ ಕೆನ್ನೆಗೆ ಹೊಡೆದಿದ್ದಾನಂತೆ. ಹೊರಗೆ ಅಷ್ಟು ಕಠೋರಳಾಗಿ ಪಕ್ಷ ಮತ್ತು ಆಡಳಿತಗಳನ್ನು ನಡೆಸುವ ತಾಯಿ ಒಳಗೆ ನಿಸ್ಸಹಾಯಕಳಾಗಿ ಅವನು ಹೇಳಿದಂತೆ ಕೇಳುತ್ತಾಳಂತೆ. ಹಠಮಾರಿತನದಲ್ಲಿ ತಾಯಿ ಮಗನಿಗೆ ತುಂಬಾ ಸಾಮ್ಯವಿರಬಹುದು. ಯಾವ ವಿಧಾನವಾದರೂ ಸರಿ, ಅಧಿಕಾರವನ್ನು ಮುಷ್ಟಿಯಲ್ಲಿಟ್ಟುಕೊಳ್ಳುವ ಗುರಿ ಸಾಧಿಸುವುದರಲ್ಲೂ ಸಾಮ್ಯವಿರಬಹುದು. ಆದ್ದರಿಂದ ತಾಯಿಯೂ ಮಗನ ವರ್ತನೆಗೆ ಹೆಮ್ಮೆಯನ್ನು ಪಡುತ್ತಿರಬಹುದು. ಆದರೆ ನನ್ನ ಸಂವೇದನೆಯೇ ಬೇರೆ, ನೀತಿ ನಿಷ್ಠೆಗಳೇ ಬೇರೆ. ಮಗನು ಅದಕ್ಕೆ ತದ್ವಿರುದ್ಧವಾದ, ಅದನ್ನು ಧಿಕ್ಕರಿಸಿ ನಾಶಪಡಿಸುವ ದಾರಿಯಲ್ಲಿ ನಡೆದರೆ ಸಹಿಸುವುದು ಹೇಗೆ ಎಂಬ ಯೋಚನೆಯಲ್ಲಿ 1-1.5 ಗಂಟೆ ನಿದ್ದೆ ಬರಲಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಶಾಲೆಯ ಹೆಡ್ ಮಾಸ್ಟರ್ನು ಕಾಣಲು ಹೋದಾಗ ಅವರ ಆಪ್ತ ಸಹಾಯಕ ಹೆಡ್ ಮಾಸ್ಟರ್ ಚೇಂಬರಿಗೆ ಹೊಂದಿಕೊಂಡಿದ್ದ ಸಂದರ್ಶಕರ ಕೋಣೆಯಲ್ಲಿ ಸೋಫಾದ ಮೇಲೆ ಕೂರಿಸಿ, ಸರ್, ಇದ್ದಕ್ಕಿದ್ದ ಹಾಗೆ ಅವರಿಗೊಂದು ಮೀಟಿಂಗ್ ಬಂದ್ಬಿಡ್ತು, 10 ಬರ್ತಾರೆ, ದಯವಿಟ್ಟು ಕೂತಿರಿ ಎಂದು ಹೇಳಿ ಹೋದ. ಅದೇ ಸೋಫಾದ ಮೇಲೆ ಇನ್ನಿಬ್ಬರು ಕುಳಿತು ಸಿಗರೆಟ್ ಸೇದುತ್ತಿದ್ದರು. ಮುಖಚಹರೆ, ವೇಷ, ಮೈಕಟ್ಟು, ಕೆನ್ನೆ, ಕುತ್ತಿಗೆಗಳನ್ನು ಆವರಿಸುವ ಕೂದಲು ತುಂಬಿದ ನೆಣಗಳಿಂದ ಅವರಿಬ್ಬರು ಉತ್ತರ ಭಾರತದಿಂದ ಬೆಂಗಳೂರಿಗೆ ಬಂದು ವ್ಯಾಪಾರ ಮಾಡುತ್ತಿರುವವರು ಎಂದು ಇವನಿಗೆ ಅನ್ನಿಸಿತು. ಶಾಲೆಯ ತಾಂತ್ರಿಕ ವಿಭಾಗದಿಂದ ಉಪಕರಣಗಳನ್ನು ಕದ್ದ ಇತರ 3 ಹುಡುಗರ ತಂದೆಯರಿಗೂ ಬಂದು ಕಾಣುವಂತೆ ಹೆಡ್ ಮಾಸ್ಟರ್ ಸೂಚನೆ ಕಳಿಸಿ ಅವರ ಪೈಕಿ ಇಬ್ಬರು ಬಂದಿದ್ದಾರೆಯೇ ಎಂದು ಅನುಮಾನ ಅವನಿಗೆ ಬಂತು. ಇಲ್ಲಿ ಕುಳಿತ ಇಬ್ಬರು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದುದನ್ನು ತಾನು ಬಂದ ನಂತರ ನಡುವೆ ನಿಲ್ಲಿಸಿದ ಭಾವ ಇಬ್ಬರು ನೆಣ ತುಂಬಿದ ಮುಖದಲ್ಲೂ ಕಾಣುತ್ತಿತ್ತು. ಅವನ ಅನಿಸಿಕೆಗಳನ್ನು ಪುಷ್ಟೀಕರಿಸುವಂತೆ ಅವರಿಬ್ಬರು ಸಂಭಾಷಣೆಯನ್ನು ಮುಂದುವರಿಸಿದರು. ಭಾಷೆ ಪಂಜಾಬಿನಲ್ಲಿತ್ತು. ದಿಲ್ಲಿಯಲ್ಲಿ ಬೆಳೆದ ರವೀಂದ್ರನಿಗೆ ಅದು ಅರ್ಥವಾಗುತ್ತಿದ್ದರೂ ಅವನು ತಿಳಿಯದಂತೆ ಸುಮ್ಮನೆ ಎದುರಿನ ಬಿಳಿ ಗೋಡೆ ನೋಡುತ್ತಾ ಕುಳಿತಿದ್ದ. ದಪ್ಪ ಹೊಟ್ಟೆಯ ಮೇಲೆ ತುಸು ಬಿಗಿಯಾಗಿ ಕೂತ ಬಟಿಕ್ ಟೀ ಶರ್ಟ್ ಧರಿಸಿದ್ದಾತ ಗಡಿಯಾರ ನೋಡಿಕೊಂಡ. ಅರ್ಧ ಗಂಟೆ ಲೇಟ್ ಅಂದ್ರೆ 10 ಬರ್ತಾನೆಯೇ ಅವನು. ಅಂಗಡಿ ಬಾಗಿಲು ತೆಗೆದು ಹಾಜರ್ ಇರಬೇಕಾದ ಹೊತ್ತಿನಲ್ಲಿ ಇಲ್ಲಿ ಬಂದು ಕೂತು ಅಲ್ಲಿ ನಮ್ಗೆ ಆಗುವ ನುಕ್ಸಾನ್ ಈ ಹೆಡ್ ಮಾಸ್ಟರ್ ಕಟ್ಟಿಕೊಡುತ್ತಾರೆಯೇ? ಪೈಜಾಮ ಮತ್ತು ಕತ್ತಿನ ಸುತ್ತ ಕಸೂತಿ ಮಾಡಿದ್ದ ಜುಬ್ಬ ಧರಿಸಿದ್ದ ಇನ್ನೊಬ್ಬ ಮಕ್ಕಳ ನಡಾವಳಿಕೆ ತಪ್ಪುದಾರಿಗೆ ಬಿದ್ದಾಗ ತಂದೆ ತಾಯಿಗೆ ತಿಳಿಸೋದು ಅವರ ಡ್ಯೂಟಿ, ಅಧಿಕಾರ ಅನ್ನಬಹುದು. ಆಫೀಸು ಅವರದ್ದಾದ್ದರಿಂದ ಅವರು ಹೇಳಿದ ಹೊತ್ತಿಗೆ ನಾವು ಬರಬೇಕು ಅನ್ನಬಹುದು. ಅರ್ಜೆಂಟ್ ಮೀಟಿಂಗ್ ಬಿದ್ದಿದ್ದರಿಂದ ಅವರು ಹೋಗಲೂ ಬೇಕಾಗಿರಬಹುದು. ಯು ಕೆನಾಟ್ ಆರ್ಗ್ಯೂ ಆನ್ ದಟ್ ಪಾಯಿಂಟ್. ನಾಟಕೀಯವಾಗಿ ಎನ್ನುತ್ತಾ, ಇದು ನನ್ನ ವಾದವಲ್ಲ, ವಿರುದ್ಧ ಪಕ್ಷವು ಹೀಗೆ ವಾದ ಮಂಡಿಸಿದರೆ ನಿನ್ನ ಉತ್ತರ ಈಗಲೇ ಸಿದ್ಧಪಡಿಸಿಕೊಂಡಿರು ಎಂದು ಧ್ವನಿಸಿದ. ಇಷ್ಟಕ್ಕೂ ಯಾವ ಮಹಾದೊಡ್ಡ ಕಂಪ್ಲೇಂಟ್ ಇದು? ಹುಡುಗರು 4 ಸ್ಪ್ಯಾನರು, 4 ಸ್ಕ್ರೂ ಡ್ರೈವರು, ಇನ್ನೊಂದು 4 ಕಟ್ಟಿಂಗ್ ಇನ್ಸ್ಟ್ರೂಮೆಂಟ್ ಕದ್ದರು ಅಂತ. ನನ್ನ ಮಗನಿಗೆ ನಾನು ಯಾವತ್ತೂ ಕಾಸಿಗೆ ಕಡಿಮೆ ಮಾಡಿಲ್ಲ. ನಾವು ದುಡಿಯೋದು ಯಾಕೆ? ಮಕ್ಕಳು ಸುಖವಾಗಿ ಬೆಳಿಲಿ ಅಂತ. ಚಿಕನ್ ತಿಂತೀಯಾ, ಮುರ್ಗಿ ತಿಂತೀಯಾ, ಏನ್ ಬೇಕಾದ್ರೂ ತಿನ್ನು, ಎಷ್ಟು ಬೇಕಾದ್ರೂ ಖರ್ಚು ಮಾಡು ಅಂತ ಹೇಳಿದ್ದೀನಿ. ದುಡಿಯೋದೊಂದು ಬೇಡ, ಚಿಕ್ಕ ವಯಸ್ಸಿನಲ್ಲಿ ಅದರ ಜವಾಬ್ದಾರಿ ಗೊತ್ತಾಗೋವರೆಗೂ ಅಂತ ಕಂಟ್ರೋಲ್ ಇಟ್ಟಿದ್ದೀನಿ. ಕೈಲಿ ಬೇಕಾದಷ್ಟು ದುಡ್ಡಿರೋ ಹುಡುಗ ಇಂಥ ಗೋಪಾಳದ 4 ಇನ್ಸ್ಟ್ರೂಮೆಂಟ್ ಕದ್ದ ಅಂದ್ರೆ ಮೊದಲನೇದಾಗಿ ಯಾರೂ ನಂಬೋಲ್ಲ. ಅಥವಾ ಕದ್ದಿದ್ದರೂ ಪನ್ಗೆ ಮಾಡಿರಬಹುದು. ಅದನ್ನ ಕಳ್ಳತನ ಅನ್ನೋಕ್ಕಾಗುತ್ತೆಯೇ? ಆ ಹೆಡ್ ಮಾಸ್ಟರ್ ಬರ್ಲಿ, 4 ಪ್ರಶ್ನೆ ಕೇಳಿ ಅವನ ಬೆವರಿಳಿಸ್ತೀನಿ.
ನಿಮ್ಮ ಸ್ಕೂಲಿನ ಟೆಕ್ನಾಲಜಿ ಸೆಕ್ಷನ್ನ ಮುಖ್ಯಸ್ಥನ ಡ್ಯೂಟಿ ಏನು? ಯಾವುದೇ ಪದಾರ್ಥ ಅವನಿಗೆ ಗೊತ್ತಿಲ್ಲದ ಹಾಗೆ ಆ ಸೆಕ್ಷನ್ನ ಹೊರಗೆ ಹೇಗೆ ಹೋಯಿತು? ಅಂದ್ರೆ ಅವನು ತನ್ನ ಡ್ಯೂಟಿನ ಮಾಡಿಲ್ಲ ಅಂತ ತಾನೆ. ಅವನ ಮೇಲೆ ನೀನು ಏನ್ ಕ್ರಮ ತಗೊಂಡಿದ್ದೀಯ? ತಗೊಂಡಿರೋದಕ್ಕೆ ದಾಖಲೆ ಏನು? ನನ್ ಮಗ ಕದ್ದ ಅನ್ನೋದು ನಿಜವಾದರೂ ಅವನ್ ನಿನ್ನ ಸ್ಕೂಲಿನ ಹುಡುಗ ತಾನೆ. 4 ವರ್ಷದಿಂದ ನಿನ್ನ ಸ್ಕೂಲಿಗೆ ಬರ್ತಾ ಇರೋ ಹುಡುಗ ಕಳ್ಳತನ ಮಾಡಿದ ಅಂದ್ರೆ ನೀನು ಅವನಿಗೆ ಸರಿಯಾಗಿ ನಡೆಸ ಕಲಿಸಿಲ್ಲ ಅಂತ ತಾನೆ. ನಾನು ನಿನಗೆ ಕೇಳಿದಷ್ಟು ಫೀಸ್ ಕೊಡ್ತಿರೋದು ಯಾಕೆ? ಈ ಪ್ರಶ್ನೆಗಳಿಗೆ ಹೆಡ್ ಮಾಸ್ಟರ್ ಏನ್ ಹೇಳ್ತಾನೆ? ಬಟಿಕ್ ಟೀ ಶರ್ಟಿನವನು ತನ್ನ ಪ್ರಶ್ನೆಗಳ ವಿಜಯ ಶಕ್ತಿಯ ಬಗೆಗೆ ತನಗಿರುವ ವಿಶ್ವಾಸದ ಕುರುಹಾಗಿ ಗಹಗಹಿಸಿ ನಕ್ಕ. ಸ್ಕೂಲಿನಲ್ಲಿ ನಾವು ಮಾಡೋ ಡ್ಯೂಟಿ ನಾವು ಮಾಡಿದೀವಿ. ಇಷ್ಟ ಮಾಡಿದ್ರು ನಿಮ್ಮ ಹುಡುಗ ಹೀಗೆ ಮಾಡಿರೋದು ನೋಡಿದ್ರೆ ಅವನ ರಕ್ತದಲ್ಲೇ ಕಳ್ಳಗುಣ ಇರಬಹುದು. ಅಂದ್ರೆ ಏನ್ ಮಾಡ್ತೀರಾ ಅಂತ ಪೈಜಾಮ ಜುಬ್ಬದವನು ಇದು ಕೂಡ ತನ್ನದಲ್ಲ, ವಿರೋಧ ಪಕ್ಷದವರು ಕಟ್ಟಬಹುದಾದ ವಾದ ಎಂಬಂತೆ ಕಣ್ಣು ಮಿಟುಕಿಸುತ್ತಾ ಉತ್ತರಿಸಿದ. ಅವನ ರಕ್ತ ಅಂದ್ರೆ ನನ್ನಲ್ಲಿ ಕಳ್ಳಗುಣ ಇದೆ ಅಂತಲೇ? ಈ ಮಾತು ಅವರ ಬಾಯಲ್ಲಿ ಬಂದ್ರೆ ಅವನು 1 ವಾರದಲ್ಲಿ ನೌಕರಿ ಕಳ್ಕೊಳ್ಳೋದಿದ್ರೆ ನಾನು ಅರೋಡ ಅಲ್ಲ ಅಂತ ಹೇಳ್ಬಿಡ್ತೀನಿ. ನನ್ನ ಚಿಕ್ಕಪ್ಪ ಸೆಂಟರ್ನಲ್ಲಿ ಡೆಪ್ಟಿ ಮಿನಿಸ್ಟ್ರು, ನನ್ನ ಮುತ್ತಜ್ಜಾನು ಅವನ ಅಜ್ಜನು ಜ್ಞಾತಿ ಸಂಬಂಧಿ. ಅಂದ್ರೆ ಅವರಿಬ್ಬರು ದಾಯಾದಿಗಳು. ಅಂದ್ರೆ ನನ್ನ ಚಿಕ್ಕಪ್ಪನ ಹೆಸರು ಅರೋಡ. ಅವನಿಗೆ ಹೇಳಿ ಡೆಪ್ಟಿ ಎಜುಕೇಶನ್ ಮಿನಿಸ್ಟರ್ಗೆ ಹೇಳಿಸಿ ಈ ಹೆಡ್ ಮಾಸ್ಟರ್ ನೌಕರಿ ಅದು ನಿಧಾನವಾಗುವುದು, ತಕ್ಷಣ ಸಸ್ಪೆಂಡ್ ಅಂತೂ ಖಾತ್ರಿ. ಸ್ವತಃ ವಿಮಾನದಲ್ಲಿ ಹೋಗಿ ನಮ್ಮ ಚಿಕ್ಕಪ್ಪನ ಕೈಲೇ ಎಲೆಕ್ಷನ್ ಫಂಡಿಗೆ ಒಂದು ಅಟ್ಯಾಚಿ ಕೊಟ್ಟು ಬಂದಿದ್ದೀನಿ. ನೀನು ತಮಾಷೆಗೆ ಹೇಳಿದೀಯಾ? ಹಾಗೆನ್ನೋಕೆ ಅವನಿಗೆ ಧೈರ್ಯ ಇಲ್ಲಿಂದ ಬರಬೇಕು. ಅಂದ ಹಾಗೆ ಅವನು ಯಾವ ಸ್ಟೇಟ್ ನಲ್ಲಿ ಇರಬಹುದು? ಎಂಥದ್ದೋ ಪಿಲ್ಲಾಯಿ ಅಂತ ಇತ್ತು ಲೆಟರ್ನಲ್ಲಿ. ಅಂದ್ರೆ ಕೇರಳ. ಈಗ ಅರ್ಥವಾಯ್ತು ಬಿಡು. ಮೇಸ್ಟ್ರ ಕೆಲಸ, ನರ್ಸ್ ಕೆಲಸ, ಗುಮಾಸ್ತೆ, ಟೈಪಿಸ್ಟ್ ಕೆಲಸಕ್ಕೆ ಜನಗಳನ್ನ ತಯಾರು ಮಾಡೋ ಜನ ಅವರು. ಶಿಸ್ತು, ಓದು, ಟೈಮ್, ವಿಧೇಯತೆ ಇದನ್ನೇ ಮಹಾ ಸದ್ಗುಣ ಅಂತ ತಿಳ್ಕೊಂಡಿರ್ತಾರೆ. ಒಂದು ಸ್ಕ್ರೂ ಡ್ರೈವರ್ ಒಂದು ಸ್ಪ್ಯಾನರ್ ತಗೊಂಡು ಹೋದದ್ದ ದೊಡ್ಡದು ಮಾಡಿ ನಮ್ಗೆ ಕಾಗದ ಬರೆದು ಕಳಿಸಿದ್ದಾನೆ. ಹೀಗಾದ್ರೆ ಮುಂದೆ ಹುಡುಗರು ಸಾಹಸಿಗಳಾಗಿ ನುಗ್ಗಿ ಬಿಸಿನೆಸ್ ಮಾಡೋದು ಹೇಗೆ? ಬಿಸಿನೆಸ್ ಎಂಪೈರ್ ಕಟ್ಟೋದು ಹೇಗೆ? ನಮ್ಮ ಕಾನೂನಿನಲ್ಲಿ ಕಳ್ಳತನ ಅನ್ನೋ ಡೆಫಿನೇಷನ್ನೇ ಬದಲಾಯಿಸಿ ಬಿಡಬೇಕು. ಇಲ್ಲದಿದ್ರೆ ಈ ದೇಶ ಮುಂದಕ್ಕೆ ಬರೋಲ್ಲ. ಹಾಗೆ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಬ್ರಿಟಿಷರು ನಮ್ಮ ಇಡೀ ದೇಶನ ಕೊಳ್ಳೆ ಹೊಡೆದ್ರು. ಅವ್ರನ್ನ ಯಾರು ಕಳ್ಳರು ಅನ್ಲಿಲ್ಲ. ಅಮೆರಿಕದವರು ಕೆಟ್ಟ ಔಷಧಿ, ಯುದ್ಧನ, ವಿಮಾನನ ಮಾರಿ ಇಡೀ ಪ್ರಪಂಚದ ಹಣನೇ ದೋಚ್ತಾರೆ. ಅವ್ರನ್ನ ಯಾರು ಕಳ್ಳ ಅನ್ನೋದಿಲ್ಲ. ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಕಾರುಗಳನ್ನ ಪೇಟೆಗೆ ತಂದು ಜಪಾನ್ ಇಡೀ ಪ್ರಪಂಚದ ಹಣನ ಒಳಗೆ ಹೀರಿ ಹಿಪ್ಪೆ ಮಾಡ್ತಿದೆ. ಅದನ್ನ ಎಂಬಲ್ಲಿಗೆ ತಡೆದು ಜುಬ್ಬ ಪೈಜಾಮದಾತ ಮುಖೇಶ್ ಅರೋಡಾ ಶಕ್ತಿ ಎಲೆಕ್ಟ್ರಿಕಲ್ಸ್ ಮೂಲಕ ಕರ್ನಾಟಕ ರಾಜ್ಯದ ಹಣನೆಲ್ಲ ಎಂಬಲ್ಲಿಗೆ ಅರೋಡ ಗಹಗಹಿಸಿ ನಗುತ್ತಾ ಕೈ ಎತ್ತಿ ಅರೆ ಯಾರ್ ಎಂದು ಅವನ ಬಲಗೈ ಮೇಲೆ ಪಟ್ಟನೆ ಹೊಡೆದು ಮೆಚ್ಚುಗೆಗೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ. ಭಾಷೆ ತುಸು ಅರ್ಥವಾಗದವನಂತೆ ಕೇಳುತ್ತಾ ಇದ್ದ ರವೀಂದ್ರನ ಮನಸ್ಸಿಗೆ ತಾನು ನಿನ್ನೆ ಬರೆದ ಕೇಂದ್ರ ರಾಜ್ಯ ಸಂಬಂಧಗಳ ಇನ್ನೊಂದು ಮುಖ ಹೊಳೆದಂತಾಯಿತು. ಹಳೆ ತಪ್ಪಿರುವ ತನ್ನ ಮಗನ ಸಮಸ್ಯೆ ಮನಸ್ಸಿನಿಂದ ಮರೆಯಾಗಿ ಇದು ತುಂಬಿಕೊಂಡಿತು. ಅಷ್ಟರಲ್ಲಿ ಹೆಡ್ ಮಾಸ್ಟರ್ ಆಪ್ತ ಸಹಾಯಕರು ಇನ್ನೊಬ್ಬರನ್ನು ಕರೆತಂದರು. ಸೋಫಾದಲ್ಲಿ ಜಾಗವಿಲ್ಲದ್ದರಿಂದ ಬಂದಾತ ಎದುರಿಗೆ ಸಾಲಿಗೆ ಹಾಕಿದ್ದ ಬೆತ್ತದ ಕುರ್ಚಿಯಲ್ಲಿ ಒಂದರ ಮೇಲೆ ಕುಳಿತರು. ಅವರನ್ನು ನೋಡಿದ ತಕ್ಷಣ ಅದುವರೆಗೆ ಗಟ್ಟಿಯಾಗಿ ಮಾತನಾಡುತ್ತಿದ್ದ ಅರೋಡ ಎದ್ದು ನಿಂತು, ಹೂ ಜವೇರಿ ಸಾಬ್, ನಾನು ನಿಮ್ಮನ್ನ ಒಂದು ಸಲ ಭೇಟಿ ಮಾಡಿದ್ದೆ. ಆದರೆ ಹಡಗಿನಂತ ನಿಮಗೆ ಸಣ್ಣ ದೋಣಿಗಳಾದ ನಮ್ಮ ಜ್ಞಾಪಕ ಇರಲಾರದು. ನಾನು ಶಕ್ತಿ ಎಲೆಕ್ಟ್ರಿಕಲ್ ಸೋಲ್ಸ್ ಡಿಸ್ಟ್ರಿಬ್ಯೂಟರ್, ಪ್ರೊಡಕ್ಷನ್ ಪ್ಲಾಂಟ್ ಫರೀದಾಬಾದ್ ನಲ್ಲಿದೆ. ಇವರು ಮಿಸ್ಟರ್ ಸಬರ್ವಾಲ್ ಅಂತ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಎಂದು ಸಬರ್ವಾಲನ ಕಡೆಗೆ ತಿರುಗಿ, ಜವಾರಿ ಸಾಬ್ ವಿಷಯ ಯಾರಿಗೆ ಗೊತ್ತಿಲ್ಲ? ಇಡೀ ಬೆಂಗಳೂರು ಮಾತ್ರವಲ್ಲ, ಕರ್ನಾಟಕದ ಟೆಕ್ಸ್ಟೈಲ್ ಬಿಸಿನೆಸ್ ಪೂರ್ತಿ ಅವರ ಕೈಯಲ್ಲಿದೆ. ಬೆಂಗಳೂರಿನಲ್ಲೇ ಒಟ್ಟು 8 ಮಲ್ಟಿ ಸ್ಟೋರ್ ಕಟ್ಟಡಗಳಿವೆ. ಬೊಂಬಾಯಿಯಲ್ಲಿ ಟೆಕ್ಸ್ಟೈಲ್ ಮಿಲ್ಗಳು. ಈಗ ಜಪಾನಿನ ನಕಾಮುರಾ ಕಂಪನಿಯ ಜೊತೆಗೆ ಕೊಲಾಬರೇಷನ್ ಅಲ್ಲಿ ಒಂದು ಸ್ಕೂಟರ್ ಫ್ಯಾಕ್ಟರಿ ಹಾಕ್ತಾ ಇದ್ದಾರೆ ಯಲಂಕದ ಹತ್ತಿರ. ಎನ್ನುವಾಗ ಇಂಥ ಪಟಪಟ ಮಾತನಾಡುವ ಪಂಜಾಬಿಯೊಡನೆ ಸಲಿಗೆಯಿಂದ ಅದು ಬಿಸಿನೆಸ್ ವಿಷಯ ಮಾತನಾಡುವುದು ತಮ್ಮ ಬಿಸಿನೆಸ್ ಘನತೆಗೆ ಕಡಿಮೆ ಎನ್ನುವಂತೆ ಅವರು ತಮ್ಮ ಚಿನ್ನದ ಕಟ್ಟಿನ ಕನ್ನಡಕವನ್ನು ಮೂಗಿನಿಂದ ಕೆಳಗಿರಿಸಿ ಜೇಬಿನಿಂದ ಬಿಳಿ ಕರವಸ್ತ್ರವನ್ನು ತೆಗೆದು ಗಾಜಿಗೆ ಅಂಟಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಮೇಲೆ ತಿರುಗುತ್ತಿದ್ದ ಫ್ಯಾನ್ ಅನ್ನು ನೋಡತಿರುಗಿದರು. ಸುಮಾರು 50ರ ಪ್ರಾಯ. ಹಾಲಿನ ಬಣ್ಣದ ಖಾದಿ ಕಚ್ಚೆ ಪಂಚೆ, ಅದೇ ಬಣ್ಣದ ಖಾದಿ ಜುಬ್ಬ, ಉಂಗುರ ಮೊದಲಾಗಿ ಐಶ್ವರ್ಯದ ಯಾವ ಚಿಹ್ನೆಯೂ ಇಲ್ಲ. ಕೈಯಲ್ಲಿ ಒಂದು ಚರ್ಮದ ಚೀಲ. ಅರೋಡಾ ಸಭರ್ವಾಲ್ ಕೈಲಿ ಕಾರಿನ ಬೀಗದ ಕೈಗಳಿದ್ದರೆ ಅದು ಅವರ ಕೈಯಲ್ಲಿ ಇಲ್ಲ. ಯಾಕಿರ್ಬೇಕು ಡ್ರೈವರ್ ಇರುವಾಗ ಎಂದು ರವೀಂದ್ರ ಅರ್ಥ ಮಾಡಿಕೊಂಡ. ಇದಾದ 3 ನಿಮಿಷಕ್ಕೆ ಹೆಡ್ ಮಾಸ್ಟರ್ ಬಂದರು. ಬಂದವರೇ ಈ 4ವರಿಗೆ ಕೈ ಜೋಡಿಸಿ ನಮಸ್ತೆ ಹೇಳಿ ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ, ಒಳಗೆ ಬನ್ನಿ ಎಂದು ಕರೆದರು. 50 ವರ್ಷದ ವಯಸ್ಸಿನ ಗೋವಿಂದ ಪಿಳ್ಳೆಯವರು ಕೇರಳದ ಮೈಕಟ್ಟು, ಮುಖಕಟ್ಟು, ಗುಂಗುರು ಕೂದಲು, ಹೊಳೆಯುವ ಕಣ್ಣುಗಳು, ಬೂದು ಬಣ್ಣದ ಸೂಟು ಹಾಕಿ ಟೈ ಕಟ್ಟಿದ್ದರು. ಅವರ ಕಚೇರಿಯಲ್ಲಿ 4ವರನ್ನು ತಮ್ಮ ಮೇಜಿನ
ಎದುರಿನ ಸಾಲಿಗೆ ಗಾಡ್ರೇಜ್ ಕುರ್ಚಿಗಳಲ್ಲಿ ಕೂರಿಸಿ ತಾವು ತಮ್ಮ ಸ್ಥಾನದಲ್ಲಿ ಕುಳಿತ ಮೇಲೆ, ಕ್ಷಮಿಸಿ, ನಿಮಗೆ ತಿಳಿಸುವುದು ಒಳ್ಳೆಯದು ಅನ್ನಿಸಿತು. 4 ಹುಡುಗರು ಒಟ್ಟಿಗೆ ಸೇರಿ ಈ ಕೆಲಸ ಮಾಡಿರುವುದರಿಂದ ಅವರ ತಂದೆಯವರನ್ನೆಲ್ಲ ಒಟ್ಟಿಗೆ ಸೇರಿಸಿದರೆ ಪರಿಹಾರ ಕಂಡುಹಿಡಿಯುವುದು ಸುಲಭ ಅಂತ ಒಟ್ಟಿಗೆ ಕರೆಸಿದೆ. ಶಿಕ್ಷಣ ವೃತ್ತಿಯಲ್ಲಿರುವ ನಮಗೆ ಇದು ಹೊಸ ಸನ್ನಿವೇಶವಲ್ಲ. ಆದರೂ ನಿಮಗೆ ಒಪ್ಪಿಗೆಯಿಂದ ನಾವು ಕೆಲಸ ಮಾಡಬೇಕು. ಅಂದ ಹಾಗೆ ನಿಮ್ಮ 4 ಪರಸ್ಪರ ಪರಿಚಯವಾಗಿದ್ದರೆ ಎನ್ನುತ್ತಾ ಒಟ್ಟಿಗೆ ಎಲ್ಲರ ಮುಖವನ್ನು ನೋಡಿದ್ದರು. ಝವೇರಿ ಅವರು ರವೀಂದ್ರನನ್ನು ಸೂಚಿಸಿ, ಈ ಮಹನೀಯರ ಪರಿಚಯ ಮಾತ್ರ ಆಗಿಲ್ಲ ಎಂದು ತಕ್ಷಣ ಹೆಡ್ ಮಾಸ್ಟರ್ ಮಿಸ್ಟರ್ BK ರವೀಂದ್ರ ಅವರು ಇಂಡಿಯನ್ ಟ್ರಿಬ್ಯೂನ್ ಬ್ಯಾಂಗಳೂರು ಸಂಚಿಕೆಯ ರೆಸಿಡೆಂಟ್ ಎಡಿಟರ್ ಎಂದಾಗ ಝವೇರಿ ಎದ್ದು ನಿಂತು, ಬಹಳ ಸಂತೋಷ, ಈ ಸಮಸ್ಯೆ ಹುಟ್ಟಿದ್ದರಿಂದ ಆದ ಲಾಭ ಎಂದರೆ ತಮ್ಮ ಭೇಟಿ ಎಂದು ಕೈಕುಲುಕಿದರು. ಅರೋಡ, ಅರೆ, ನಮಗೆ ಮೊದಲೇ ಗೊತ್ತಾಗಲೇ ಇಲ್ಲ. ನಿಮ್ಮ ಪೇಪರಿನ ಮಾಲೀಕರಿದ್ದಾರಲ್ಲ, ರಂಕಾ ಜಸ್ವಂತ್, ನಮಗೆ ಬೇಕಾದವರು. ಹೋದ ತಿಂಗಳು ತಾನೇ ದಿಲ್ಲಿಯಲ್ಲಿ ಒಂದು ಪಾರ್ಟಿಯಲ್ಲಿ ಸೇರಿದ್ದೆವು. 8 ಪೆಗ್ ಹಾಕಿದರೂ ಔಟ್ ಆಗದ ಗಟ್ಟಿ ಮನುಷ್ಯ ಎಂದರು. ರವೀಂದ್ರ ಏನೂ ಹೇಳಲಿಲ್ಲ. ಝವೇರಿ ಇಂಥ ಮಾತಿಗೂ ತಮಗೂ ದೂರ ಎನ್ನುವಂತೆ ಹೆಡ್ ಮಾಸ್ಟರ್ ಕಡೆಗೆ ತಿರುಗಿ, ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ತಾವು ಅನುಮತಿ ಕೊಟ್ಟರೆ ನಾನು ಆಲೋಚಿಸಿರುವುದನ್ನ ಹೇಳ್ತೇನೆ. ಆದರೆ ಈ ಕ್ಷೇತ್ರದಲ್ಲಿ ಅನುಭವವಿರುವ ನಿಮ್ಮ ಸಲಹೆ ಅಂತಿಮ ಅನ್ನೋ ಮಾತನ್ನ ಮೊದಲೇ ಹೇಳ್ತೀನಿ ಎಂದರು. ಹೆಡ್ ಮಾಸ್ಟರ್ ಪ್ಲೀಸ್ ಪ್ಲೀಸ್ ಹೇಳಿ ಎನ್ನುತ್ತಾ ಎಲ್ಲರನ್ನೂ ಕೂರುವಂತೆ ಸೂಚಿಸಿದರು. ನಾನು ನನ್ನ ಮಗನಿಗೆ ಹೆಚ್ಚಿಗೆ ದುಡ್ಡು ಕೊಡುವುದಿಲ್ಲ ಅನ್ನೋ ಮಾತನ್ನ ಮೊದಲೇ ಹೇಳ್ಬಿಡ್ತೀನಿ. ಜವಾಬ್ದಾರಿ ಇಲ್ಲದವರ ಕೈಲಿ ದುಡ್ಡಾಗಲಿ ಅಧಿಕಾರವಾಗಲಿ ಇರಬಾರದು ಅಂತ ನನ್ನ ನಂಬಿಕೆ. ಚಿಕ್ಕ ಮಕ್ಕಳಿಗೆ ದುಡ್ಡು ಕೊಟ್ಟರೆ ಅಡ್ಡದಾರಿ ಹಿಡಿಯೋದು ಸುಲಭವಾಗುತ್ತೆ ಅಲ್ಲದೆ ತಾವು ಖರ್ಚು ಮಾಡಿದ ಪ್ರತಿಯೊಂದು ಕಾಸನ್ನು ಅವರು ಲೆಕ್ಕ ಬರೆದಿಟ್ಟುಕೊಂಡು ತಾವೇ ಆದರೂ ವಿವರಿಸಿಕೊಳ್ಳಬೇಕು. ತಂದೆ ತಾಯಿಗಳಿಗೆ ಸ್ಥೂಲ ವಿವರಣೆ ಕೊಡಬೇಕು. ನನಗೆ ಅನ್ನಿಸುವುದು, ನಮ್ಮ ಹುಡುಗನಿಗೆ ಚಿಕನ್ ತಿನ್ನುವ ರುಚಿ ಹತ್ತಿದೆ. ಅದಕ್ಕೆ ದುಡ್ಡು ಬೇಕು, ಕಳವು ಕಲಿತಿದ್ದಾನೆ. ಮನೆಯಲ್ಲೂ ಮಾಡಿರಬಹುದು, ನಮಗೆ ಗೊತ್ತಿಲ್ಲ. ಶಾಲೆಯಲ್ಲಿ ಮಾಡಿರೋದು ದೇವರ ದಯದಿಂದ ಪತ್ತೆಯಾಗಿದೆ. ನಾನು ಯಾರ ಮಕ್ಕಳನ್ನು ದೂರುತ್ತಿಲ್ಲ. ನನ್ನ ಮಗ ಒಳ್ಳೆಯವನು, ಸಹವಾಸದಿಂದ ಕೆಟ್ಟ ಅಂತ ನಾವು ಹೇಳಿದರೆ ಅದೇ ಮಾತನ್ನ ಆ ಸಹವಾಸದವನ ತಂದೆ ತಾಯಿಯರು ಹೇಳ್ತಾರೆ. ಆದ್ದರಿಂದ ಯಾರನ್ನು ದೂರಬಾರದು. ಆದರೆ ನಾವು ಶುದ್ಧ ಶಾಕಾಹಾರಿಗಳು. ಬಂಧು ಬಳಗದಲ್ಲಿ ಕೂಡ ಶಾಖೇತರದ ಮಾತು ನಾಡುವವರೂ ಇಲ್ಲ. ಇಂಥದ್ರಲ್ಲಿ ಇವನಿಗೆ ಚಿಕನ್ನ ರುಚಿ ಹೇಗೆ ಹತ್ತಿತು? ಯಾರಿಂದ ಹತ್ತಿತು? ಒಟ್ಟಿಗೆ 4 ಜನ ಸೇರಿ ಕಳವು ಚಿಕನ್ ಭಕ್ಷಣದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಬೀತಾಗಿದೆ. ನನ್ನ ಮಗ ಈ ಗುಂಪಿನಿಂದ ಬೇರ್ಪಡಬೇಕು. ನಿಮ್ಮ ಶಾಲೆಯಲ್ಲಿ ಆ ವ್ಯವಸ್ಥೆ ಮಾಡಲು ಸಾಧ್ಯವಾದರೆ ದಯವಿಟ್ಟು ಮಾಡಿಕೊಡಿ. ಇಲ್ಲದಿದ್ದರೆ ಅವನ TC ಕೊಡಿ. ನಾನು ಬೇರೆ ಶಾಲೆ ಹುಡುಕ್ತೀನಿ. ಈಗ ಆಗಿರುವ ಕಳುವಿನ ಪದಾರ್ಥದ ಒಟ್ಟು ಮೊತ್ತವನ್ನು ಹೇಳಿ. ಪುಸ್ತಕ ಭಂಡಾರದಲ್ಲಿ ಕಳುವಾಗಿರುವ ಗ್ರಂಥಗಳ ಮೊತ್ತವನ್ನು ಹೇಳಿ. ಅದರಲ್ಲಿ ನನ್ನ ಮಗನ ಪಾಲೆಷ್ಟು ಅಂತ ನಾನು ಕೇಳುವುದಿಲ್ಲ. ಒಟ್ಟು ಮೊತ್ತ ಎಷ್ಟೇ ಆಗಲಿ, 1 ಲಕ್ಷವಾಗಲಿ ನಾನು ಸಂದಾಯ ಮಾಡುತ್ತೇನೆ. ಈಗ ಆಗಿರೋ ಎಲ್ಲ ತಪ್ಪು ತೊಂದರೆಗಳಿಗೆ ಕ್ಷಮೆಯಾಚನೆ ಮಾಡುತ್ತೇನೆ. ಇನ್ನು ಮನೆಯಲ್ಲಿ ಹೆಚ್ಚಿನ ಗಮನ ಕೊಡುತ್ತೀವಿ. ಹೆಡ್ ಮಾಸ್ಟರ್ ಗಂಭೀರವಾಗಿ ಕೇಳುತ್ತಾ ಕುಳಿತರು. ಝವೇರಿ ಮಾತು ನಿಲ್ಲಿಸಿದ ನಂತರ ಅವರು ಏನೂ ಹೇಳಲಿಲ್ಲ. ರವೀಂದ್ರನ ಮುಖ ನೋಡಿದರು. ಅಷ್ಟರಲ್ಲಿ ಅರೋಡ ಸಬರವಾಲರು ಸಿಗರೆಟ್ ತೆಗೆದು ಬಾಯಿಗೆ ಇಟ್ಟುಕೊಂಡರು. ಸಬರವಾಲ್ ಗೀರಿದ ಕಡ್ಡಿಯಲ್ಲಿ ಇಬ್ಬರು ಹೊತ್ತಿಸಿಕೊಂಡು ಹೊಗೆ ಬಿಡುತ್ತಿರುವಾಗ ಝವೇರಿ ಎದ್ದು ನಿಂತು, ಇದು ವಿದ್ಯಾಮಂದಿರ. ಈ ಇಡೀ ಆವರಣದಲ್ಲಿ ಇರಬೇಕಾದಾಗ ಶಿಸ್ತು ನಿಬಂಧನೆಗಳಿಗೆ ನೀವು ಅಧಿಕಾರಿ. ನೀವು ಹೇಳಿದ ಹಾಗೆ ಎಲ್ಲರೂ ಕೇಳಬೇಕು. ಸಂದರ್ಶಕರು, ತಂದೆ ತಾಯಿಯರು, ಎಲ್ಲರೂ. ನಾನೀಗ ಹೋಗ್ತೀನಿ. ನಿಮ್ಮ ತೀರ್ಮಾನವನ್ನು ಫೋನಿನಲ್ಲಿ ತಿಳಿಸಿದರೆ ಅದರಂತೆ ಮಾಡ್ತೀನಿ. ನಮಸ್ಕಾರ ಮಿಸ್ಟರ್ ರವೀಂದ್ರ ಭಾಯ್, ಯಾವಾಗಲಾದರೂ ಭೇಟಿ ಆಗೋಣ ಎಂದು ಹೊರಟು ಹೋದರು. ಇಬ್ಬರು ಸಿಗರೇಟು ಹೊತ್ತಿಸಿದ್ದರಿಂದ ಅದಕ್ಕೆ ಹೆಡ್ ಮಾಸ್ಟರ್ ಆಕ್ಷೇಪ ವ್ಯಕ್ತಪಡಿಸದೇ ಇದ್ದುದರಿಂದ ಅವರು ಹೋದರೆಂದು ರವೀಂದ್ರ ಅರ್ಥ ಮಾಡಿಕೊಂಡ. ತನಗೂ ಸಿಗರೇಟಿನ ಅಭ್ಯಾಸವಿದೆ, ಆದರೆ ಡಿಕ್ಟೇಷನ್ ಕೊಡುವ ವಿನ ಅದಿಲ್ಲದೆ ನಡೆಯುವುದಿಲ್ಲ ಎನ್ನುವ ಮಟ್ಟಿನ ಅವಲಂಬನೆ ಇಲ್ಲ. ಅಲ್ಲದೆ ಎಲ್ಲಿ ಸೇದಬಹುದು, ಎಲ್ಲಿ ಸೇದಬಾರದು ಎಂಬ ವಿವೇಚನೆ ಇದೆ ಎಂಬ ಅರಿವಾಯಿತು. ಈಗ ಏನು ಮಾಡೋಣ ಎನ್ನುವಂತ ಹೆಡ್ ಮಾಸ್ಟರ್ ಅವರಿಬ್ಬರ ಕಡೆ ನೋಡಿ ಮುಗುಳ್ನಕ್ಕರು. ಝವೇರಿ ಹೋದ ಕಾರಣ ಅರ್ಥವಾಗದ ಅರೋಡ ಹಿಂದಿಯಲ್ಲಿ, ಹುಡುಗರು ಏನೋ ಮಾಡಿದ್ದಾರೆ, ಏನ್ ಮಾಡೋಕ್ಕಾಗುತ್ತೆ ಸಾಬ್, ಬಿಟ್ಬಿಡಿ. ನಿಮ್ಮ ಮಕ್ಕಳೇ ಹೀಗೆ ಮಾಡಿದ್ರೆ ಏನ್ ಮಾಡ್ತಿದ್ರಿ? ನಾವೇನಾದ್ರೂ 1 ಲಕ್ಷವಾದ್ರೂ ಕಟ್ಟಿಕೊಡ್ತೀವಿ, 1 ಲಕ್ಷವಾದ್ರೂ ಕಟ್ಟಿಕೊಡ್ತೀವಿ ಅಂತ ಬುರುಡೆ ಹೊಡೆಯೋಲ್ಲ. ನಮ್ಮ ಅಂಗಡಿಲೇ ಇವೆ ಸ್ಪ್ಯಾನರ್, ಕಟ್ಟಿಂಗ್ ಪ್ಲೇಯರ್ಗಳು ಎಲ್ಲ ಅರ್ಧ ಡಜನ್. ನಮ್ಮ ಹುಡುಗರ ಕೈಲೇ ಕೊಟ್ಟು ಕಳಿಸ್ತೀವಿ ಎಂದ. ಸಬರವಾಲ್ ಕರೆಕ್ಟ್ ಎಂದ. ಹೆಡ್ ಮಾಸ್ಟ್ರು, ನಮ್ಮ ಶಾಲೆಗೂ ಅಮೆರಿಕದ ಶಿಕ್ಷಣ ಪ್ರತಿಷ್ಠಾನಕ್ಕೂ ಸಹಯೋಗವಿದೆ. ಇವೆಲ್ಲ ಅವರು ಕೊಟ್ಟ ಉಪಕರಣಗಳು. ನಮ್ಮ ದೇಶದಲ್ಲಿ ಅಂಥವು ನೋಡಬೇಕೆಂದರೂ ಸಿಕ್ಕೋದಿಲ್ಲ. ಅದಕ್ಕೆ ಅಂಗಡಿಯವನು ಅದನ್ನ ಕೊಂಡದ್ದು. ಇಲ್ಲದಿದ್ರೆ ಯಾರು ತಗೋತಿದ್ರು ಅಂದರು. ಹಾಗಾದ್ರೆ ಅವುಗಳ ಬೆಲೆ ನಿಷ್ಕರ್ಷೆ ಮಾಡಿ 4 ಮಕ್ಕಳ ತಂದೆಯವರಿಗೆ ಹಂಚಿ ಹಾಕಿ, ಸಬರವಾಲ್ ಸೂಚಿಸಿದ. ಅರೋಡ ಕರೆಕ್ಟ್ ಅಂದ. ಅದಂತೂ ಆಗತ್ತೆ. ನೀವಿಬ್ಬರು ಮಕ್ಕಳನ್ನ ಬೇರೆ ಯಾವುದಾದ್ರೂ ಶಾಲೆಗೆ ಯಾಕೆ ಸೇರಿಸಬಾರ್ದು? ಹೆಡ್ ಮಾಸ್ಟರ್ ಹೇಳಿದರು. ಯಾಕೆಂದ್ರೆ ಇದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗವಾಗುವಂತಹ ನೌಕರರ ಮಕ್ಕಳಿಗಾಗಿ ಕೇಂದ್ರ ಸರ್ಕಾರ ನಡೆಸುತ್ತಿರೋ ಶಾಲೆ. ನೀವು ವ್ಯಾಪಾರ ಮಾಡಿಕೊಂಡು ಈ ಊರಿನಲ್ಲಿ ನೆಲೆಸಿರೋರು. ನಮ್ಮ ಪ್ರವೇಶ ದಾಖಲೆಗಳನ್ನ ತನಿಖೆ ಮಾಡಬೇಕು ಅಂತ ಮೇಲಿನವರು ತೀರ್ಮಾನ ಮಾಡಿದ್ದಾರೆ. ಅರೋಡ ಒಂದು ಸಲ ಕಣ್ಣು ಹೊಡೆದು ತುಟಿ ಕಚ್ಚಿ ಮುಗುಳ್ನಕ್ಕೂ ಹೇಳಿದ,
ಹೆಡ್ ಮಾಸ್ಟರ್ ಸಾಬ್, ನನಗೆ ಅರ್ಥವಾಗುತ್ತೆ. ನಾವು ಈ ಊರಲ್ಲೇ ನೆಲೆಸಿರೋ ಬಿಸಿನೆಸ್ ಮ್ಯಾನ್ಗಳು, ಸ್ವಂತ ಬಂಗ್ಲಾನು ಮಾಡ್ಕೊಂಡಿದೀವಿ. ಅಂದ್ರೆ 8 ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮಾಲೀಕ ಝವೇರಿಗೆ ಹೇಗೆ ಅಡ್ಮಿಷನ್ ಕೊಟ್ರಿ? ನನ್ನ ಚಿಕ್ಕಪ್ಪನ ಹೆಸರು ನೀವು ಕೇಳಿರ್ಬೋದು, ಲಕ್ಷ್ಮೀಕಾಂತ್ ಅರೋಢಾ. ಕೇಂದ್ರದಲ್ಲಿ ಡೆಪ್ಯೂಟಿ ಮಿನಿಸ್ಟರ್. ಮುಂದಿನ ಸಲ ರೀಶಫಲ್ನಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ. ನಮ್ಮ ಹುಡುಗರು ಈ ಸ್ಕೂಲ್ನಲ್ಲಿ ಇರಬೇಕೇ, ಬೇರೆ ಸ್ಕೂಲಿಗೆ ಹೋಗ್ಬೇಕೆ ಅನ್ನೋದನ್ನ ಅವರನ್ನೇ ಕೇಳ್ತೀನಿ. ಅವರು ನಿಮ್ಮ ಎಜುಕೇಶನ್ ಮಿನಿಸ್ಟರ್ ಕಾಸಾ ದೋಸ್ತಿ ಆಗಬಹುದೇ? ಹೆಡ್ ಮಾಸ್ಟ್ರು ಮುಖ ಗಾಬರಿಯಿಂದ ಕಳೆಗುಂದಿತು. ಅವರಿಬ್ಬರು ಎದ್ದು ನಿಂತು, ಅಚ್ಚಾ ಸಾಬ್, ನೀವು ಕರೆಸಿದಿರಿ ಅಂತ ಗೌರವ ಇಟ್ಕೊಂಡು ಬಂದೆವು. ಝವೇರಿ ಹೇಳಿದ ಹಾಗೆ ನೀವು ಹೇಳಿದ್ದೆ ನಮಗೂ ಕೊನೆ ತೀರ್ಮಾನ ಎಂದು ಉರಿಯುವ ಸಿಗರೇಟ್ ಅನ್ನು ಕೈಯಲ್ಲಿ ಹಿಡಿದು ಹೊರಟು ಹೋದರು. ಝವೇರಿ ಹೇಳಿದ ಮಾತು ತನ್ನ ಮಗನ ಸಮಸ್ಯೆಗೂ ಅನ್ವಯವಾಗುವ ತೀರ್ಮಾನವೆಂದು ಅಷ್ಟರಲ್ಲಿ ರವೀಂದ್ರ ಯೋಚಿಸಿದ್ದ. 2 ನಿಮಿಷ ಹೆಡ್ ಮಾಸ್ಟರ್ ಮೌನವಾಗಿ ಕುಳಿತಿದ್ದರು. ಅನಂತರ, ನೋಡಿ ಸರ್, ಅಷ್ಟು ದೊಡ್ಡ ಪತ್ರಿಕೆ ಎಡಿಟರ್ ಆಗಿದ್ದೀರಿ, ನಿಮಗೆ ಅರ್ಥವಾಗುತ್ತೆ. ತಮ್ಮ ತಮ್ಮ ಪಾಠ ಪ್ರವಚನ ಮಾಡುವ ಅಸಿಸ್ಟೆಂಟ್ ಮಾಸ್ಟರ್ಗಳ ಕೆಲಸ ಸುಲಭ, ಹೆಡ್ ಮಾಸ್ಟರ್ ಕೆಲಸ ಎಷ್ಟು ಕಷ್ಟ. ಈಗ ಒಂದು ಕೆಲಸ ಮಾಡ್ತೀನಿ, ಈ 4 ಹುಡುಗರನ್ನು ಬೇರೆ ಬೇರೆ ಸೆಕ್ಷನ್ಗೆ ಹಂಚಿ ಬಿಡ್ತೀನಿ. ಅವರು ಪರಸ್ಪರ ಸಂಧಿಸೋ ಸಂದರ್ಭ ತೀರ ಕಮ್ಮಿ ಆಗುತ್ತೆ. ಅವರ ಮೇಲೆ ಕಣ್ಣಿಟ್ಟಿರೋ ಹಾಗೆ ಬಾಕಿ ಮಾಸ್ಟರ್ಗಳಿಗೆ ಹೇಳಿರ್ತೀನಿ, ನೋಡೋಣ. ಸದ್ಯಕ್ಕೆ ಸಮಸ್ಯೆ ಬಗೆಹರಿದಂತೆ ತೋರಿದ ರವೀಂದ್ರ ಕೇಳಿದ, ನಾವು ಮನೆಯಲ್ಲಿ ಶುದ್ಧ ಶಾಕಾಹಾರಿಗಳು. ನಾನಂತೂ ಪ್ರಾಣಿ ದಯೆ, ಅಹಿಂಸೆಗಳನ್ನ ನನ್ನ ಮಗನಿಗೆ ಎಷ್ಟೋ ಬಿಡಿಸಿ ವಿವರಿಸಿದ್ದೇನೆ. ಆದರೂ ಅವನಿಗೆ ನಂಬಿಕೆ ಹುಟ್ಟೋಲ್ಲ. ಏನ್ ಮಾಡಲಿ ಸರ್? ನೀತಿ ಸಸ್ಯಾಹಾರವನ್ನು ಅವಲಂಬಿಸಿಲ್ಲ, ಮಾಂಸಾಹಾರ ಕಲಿತರೆ ತಪ್ಪೇನು? ಹೆಡ್ ಮಾಸ್ಟರ್ ಕೇಳಿದರು. ಈ ಪಿಳ್ಳೆ ಹುಟ್ಟಿದಿಂದ ಮಾಂಸಾಹಾರಿ ಎಂದು ಅರ್ಥ ಮಾಡಿಕೊಂಡವನು. ಆಗಲಿ, ನನ್ನ ಮಗನ ವಿಷಯ ಇನ್ನೊಂದ್ಸಲ ಬಂದು ನಿಮ್ಮ ಕೈಲಿ, ಅವನ ಕ್ಲಾಸ್ ಟೀಚರ್ ಕೈಲಿ ವಿವರವಾಗಿ ಮಾತನಾಡ್ತೀನಿ ಎಂದು ಹೇಳಿ ಮೇಲೆ ಎದ್ದ. ಹೆಡ್ ಮಾಸ್ಟರ್ ಅವನ ಕಾರಿನ ತನಕ ಬಂದು ಕಳಿಸಿಕೊಟ್ಟರು. ದೊಡ್ಡ ಪತ್ರಿಕೆಯ ಸಂಪಾದಕನೆಂದು ಈ ಗೌರವ ಎನ್ನುವುದು ಅವನಿಗೆ ಹೊಳೆಯದಿರಲಿಲ್ಲ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.